ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರೇ, ಇವತ್ತಿನ ಸಾವಯವ ಸಂಪದ ಸರಣಿ ಕಾರ್ಯಕ್ರಮದಲ್ಲಿ ಜೈವಿಕ ಶಿಲೀಂಧ್ರನಾಶಕ ಮತ್ತು ಜಂತುನಾಶಕಗಳ ಬಳಕೆ ಹಾಗೂ ಲಭ್ಯತೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ BV ಸನತ್ಕುಮಾರ್ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ RN ಪುಷ್ಪ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಡಾಕ್ಟರ್ ಸನತ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರಗಳು ಸರ್. ಡಾಕ್ಟರ್ ಪುಷ್ಪ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ತಾವಿಬ್ಬರು ಇವತ್ತಿನ ದಿವಸ ಜೈವಿಕ ಶಿಲೀಂಧ್ರನಾಶಕಗಳು, ಜೈವಿಕ ಜಂತುನಾಶಕಗಳು, ಹಾಗೆ ಜೈವಿಕ ಬ್ಯಾಕ್ಟೀರಿಯಾ ನಾಶಕಗಳು, ಒಟ್ಟಾರೆ ಜೈವಿಕ ಪೀಡೆನಾಶಕಗಳು, ಇದರ ಬಳಕೆ, ಇದರ ಲಭ್ಯತೆ, ಇದರ ಪ್ರಾಮುಖ್ಯತೆ ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ವಿಚಾರವನ್ನು ತಾವೇ ಆರಂಭ ಮಾಡಿ ಡಾಕ್ಟರ್ ಸನತ್ ಕುಮಾರ್ ಅವರೇ. ಆಯ್ತು ಸರ್. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈಗ ಜೈವಿಕ ಶಿಲೀಂಧ್ರನಾಶಕಗಳು ಅಂದ ತಕ್ಷಣ ಶಿಲೀಂಧ್ರಗಳಲ್ಲಿ ರೋಗ ಕಾಡ್ತಕ್ಕಂಥ ಶಿಲೀಂಧ್ರಗಳಿದ್ದಾವೆ. ಅದೇ ರೀತಿ ಆ ರೋಗ ಕಾಡ್ತಕ್ಕಂಥ ಶಿಲೀಂಧ್ರಗಳ ಮೇಲೆ ಅವುಗಳನ್ನು ತಿಂದು ಬೆಳೀತಕ್ಕಂಥ ಕೆಲವು ಈ ಕಳಿತಂಥ ಪದಾರ್ಥ ಮೇಲೆ ಬೆಳೆದಂಥ ಶಿಲೀಂಧ್ರಗಳಿದ್ದಾವೆ. ಅವನ್ನೇ ನಾವು ಜೈವಿಕ ಶಿಲೀಂಧ್ರಗಳಂತ ಹೇಳ್ತೀವಿ. ಆ ಜೈವಿಕ ಶಿಲೀಂಧ್ರಗಳು ಮಣ್ಣಿನಲ್ಲಿ ವಾಸ ಮಾಡ್ತವೆ. ಯಾವ ಮಣ್ಣಿನಲ್ಲಿ ಸೂಕ್ತವಾದ ತೇವಾಂಶ ಇರ್ತದೆ, ಯಾವ ಮಣ್ಣಿನಲ್ಲಿ ರಸಸಾರ 6-7 ಇರ್ತದೆ, ಮತ್ತು ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ನಾವೇನು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಏನು ಹೇಳ್ತೀವಿ, ಕಳಿತಂಥ ಪದಾರ್ಥಗಳು ಮಣ್ಣಲ್ಲಿ ಹೆಚ್ಚಾಗಿರ್ತದೆ, ಅಲ್ಲಿ ಈ ಜೈವಿಕ ಶಿಲೀಂಧ್ರಗಳಾಗಿರ್ಬೋದು, ಜೈವಿಕ ದಂಡಾಣುಗಳಾಗಿರ್ಬೋದು, ಇವನ್ ಜೈವಿಕ ಜಂತುಗಳು ನಾಶಕಗಳಾಗಿರ್ಬೋದು, ಎಲ್ಲನೂ ಅಲ್ಲಿ ಬೆಳೆದಿರ್ತದೆ. ಸುಮಾರು ಸಾವಿರಾರು ಜೈವಿಕ ಶಿಲೀಂಧ್ರಗಳು ಇದ್ದಾವೆ, ಮಣ್ಣಿನಲ್ಲಿರ್ತವೆ. ಅವಕ್ಕೆ ಸೂಕ್ತ ವಾತಾವರಣ ಬೇಕಾಗಿರ್ತದೆ. ಆ ಮಣ್ಣಲ್ಲಿ ನಮಗೆ ರಸಸಾರ ಆದಷ್ಟು 7, 8, 6 ಆ ರೀತಿ ಇತ್ತು ಅಂದಾಗ ಹೆಚ್ಚಾಗಿ ಹ್ಯೂಮಸ್ ಇರ್ತಕ್ಕಂಥ ಮಣ್ಣು, ಎಲ್ಲಿ ಅದರಲ್ಲಿ ಹ್ಯೂಮಸ್ ಅಂದಾಗ 0.5 0.7 ಮಣ್ಣಿನೊಳಗಡೆ ಏನಿರ್ತದೆ ಕಳಿತಂಥ ಪದಾರ್ಥಗಳಿದ್ದಾಗ ಅಲ್ಲಿ ಹೆಚ್ಚಾಗಿ ಈ ಜೈವಿಕ ಶಿಲೀಂಧ್ರಗಳಿರ್ತವೆ. ಈ ಜೈವಿಕ ಶಿಲೀಂಧ್ರಾಣುಗಳು ನಮಗೆ ಏನು ಉಪಯೋಗ ಅಂದರೆ, ಈ ಜೈವಿಕ ಶಿಲೀಂಧ್ರಾಣುಗಳು ಈಗ ನಾವು ಶಿಲೀಂಧ್ರನಾಶಕಗಳ ಬಳಕೆ ಮಾಡೋದ್ರಿಂದ ನಮಗೆ ಮಣ್ಣಿಗೆ ಆಗ್ಬೋದು, ಗಿಡಕ್ಕಾಗ್ಬೋದು, ಗಾಳಿಗಾಗ್ಬೋದು, ಈ ಶಿಲೀಂಧ್ರನಾಶಕಗಳ ರೆಸಿಡ್ಯೂಗಳನ್ನ ನಾವು ಬಿಡ್ತಾ ಇರ್ತೀವಿ. ಆ ಶೇಷಾಂಶ ಅದೇನಾಗ್ತದೆ, ಕೊನೆಯದಾಗಿ ನೀರಿಗೆ ಸೇರ್ಬೋದು, ಇಲ್ಲ ಗಾಳಿಗೆ ಸೇರಿಬಿಟ್ಟು ಮತ್ತೆ ಮುಂದಿನ ಜೀವಿಗಳಿಗೆಲ್ಲ ತೊಂದರೆ ಕೊಡ್ತದೆ. ಅಂಥದ್ರಿಂದ ನಾವು ಕಾಪಾಡ್ಕೊಳ್ಳೋಕ್ಕಾಗಿ ಈ ಜೈವಿಕ ಶಿಲೀಂಧ್ರಗಳನ್ನು ನಾವು ಬಳಸಬೇಕಾಗ್ತದೆ. ಈ ಜೈವಿಕ ಶಿಲೀಂಧ್ರ ಮತ್ತು ಈ ಶಿಲೀಂಧ್ರನಾಶಕಗಳ ಬಳಕೆಯಿಂದ ನಾವು ಸ್ವಲ್ಪ ಹೆಚ್ಚಾಗಿ ಖರ್ಚು ಹೆಚ್ಚಾಗ್ತದೆ. ಸಿಂಪಡಣೆ ಆಗಿರ್ಬೋದು ಅಥವಾ ಆ ಕೆಮಿಕಲ್ಗಿರ್ತಕ್ಕಂಥ ರೇಟ್ ಆಗಿರ್ಬೋದು, ಅವು ಖರ್ಚು ಹೆಚ್ಚಾಗೋಕ್ಕೆ ಕಾರಣ ಆಗಿರ್ತದೆ. ಆದ್ದರಿಂದ ನಾವು ಈ ಜೈವಿಕವಾಗಿ ಹತೋಟಿ ಮಾಡಲಿಕ್ಕೆ ನಾವು ಈ ಟ್ರೈಕೋಡರ್ಮ ಆಗಿರ್ಬೋದು, ಬೇರೆ ಬೇರೆ ಜೈವಿಕ ಶಿಲೀಂಧ್ರಗಳ ಬಳಕೆಯನ್ನು ನಾವು ಮಾಡ್ತೀವಿ. ಈಗ ಜೈವಿಕ ಶಿಲೀಂಧ್ರಾಣುಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಜೀನಸ್ ಏನಿದೆ. ಇದು ಹೆಚ್ಚಾಗಿ ಎಲ್ಲ ಕಡೆ ಪ್ರಪಂಚದಾದ್ಯಂತಲೂ ಅದ್ರ ಬಗ್ಗೆ ಮಾಹಿತಿ ಸಿಗ್ತದೆ, ಅದನ್ನ ಬೆಳೀತಾ ಇದ್ದಾರೆ. ಅದರಲ್ಲಿ ಪ್ರಪಂಚದಾದ್ಯಂತ ಈ ಟ್ರೈಕೋಡರ್ಮ ಪ್ರಭೇದಗಳು 120ಕ್ಕಿಂತ ಹೆಚ್ಚಾಗಿದ್ದಾವೆ. ಟ್ರೈಕೋಡರ್ಮ ಪ್ರಭೇದಗಳು ನಮ್ಮ ಕರ್ನಾಟಕದಲ್ಲೇ ಸುಮಾರು 30 ಪ್ರಭೇದಗಳನ್ನ ಟ್ರೈಕೋಡರ್ಮದಲ್ಲಿ ಪತ್ತೆ ಹಚ್ಚಲಾಗಿದೆ. ಅದರಲ್ಲಿ ಸುಮಾರು ನಾನು ಉದಾಹರಣೆಗೆ ಟ್ರೈಕೋಡರ್ಮ ವಿರಿಡೆ, ಟ್ರೈಕೋಡರ್ಮ ಹಾರ್ಜೇನಮ್ ಅಂತಕ್ಕಂಥವು ನಮಗೆ ಎಲ್ಲ ಕಡೆ ಕಮರ್ಷಿಯಲಿ ಸಿಗ್ತಾ ಇರ್ತದೆ. ಎಲ್ಲ ಕಡೆನೂ ನಮಗೆ ಅವು ಬೆಳಿಬೋದು, ಮಾರ್ಕೆಟಲ್ಲೆಲ್ಲ ಸಿಗ್ತಾ ಇರ್ತದೆ. ಅದೇ ರೀತಿ ಸುಮಾರು ಟ್ರೈಕೋಡರ್ಮ ಕೊಯಿಂಗಿ, ಟ್ರೈಕೋಡರ್ಮ ಹಮ್ಯಾಟಮ್ ಅಂತಕ್ಕಂಥ ಈ ಪ್ರಭೇದಗಳು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಕಂಡು ಬಂದಿರ್ತದೆ. ಅದರಲ್ಲಿ ಎಫೆಕ್ಟಿವ್ ಆಗಿ ನಾವು ಶಿಲೀಂಧ್ರಗಳನ್ನ ನಾಶ ಮಾಡ್ತಕ್ಕಂಥವು, ಅದು ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರಗಳನ್ನ ನಾಶಪಡಿಸ್ತಕ್ಕಂಥ ಟ್ರೈಕೋಡರ್ಮ ವಿರಿಡೆ ಮತ್ತು ಟ್ರೈಕೋಡರ್ಮ ಹಾರ್ಜೇನಮ್ ಅಂತಕ್ಕಂಥ ಈ ಜೈವಿಕ ಶಿಲೀಂಧ್ರಾಣುಗಳು ನಮಗೆ ಹೆಚ್ಚಾಗಿ ಕಂಡು ಬರ್ತದೆ. ಮತ್ತು ಇದು ಯಾವ ರೀತಿ ಅದರ ಕಾರ್ಯನಿರ್ವಹಿಸ್ತದೆ, ಈ ಟ್ರೈಕೋಡರ್ಮ ವಿರಿಡೆ ಆಗಿರ್ಬೋದು, ಹಾರ್ಜೇನಮ್ ಆಗಿರ್ಬೋದು, ಯಾವ ರೀತಿ ಅದರ ಕಾರ್ಯನಿರ್ವಹಿಸ್ತದೆ ಅಂದರೆ, ಈ ನಾವು ಮಣ್ಣಿಗೆ ಆಗಿರ್ಬೋದು, ಬೀಜಕ್ಕಾಗ್ಬೋದು, ಸಸಿಗಳಿಗಾಗ್ಬೋದು, ಸಸಿಗಳನ್ನ ಅದ್ದೋದು ಅಥವಾ ಈ ಬಾಳೆ ಕಂದುಗಳನ್ನ ಉಪಚಾರ ಮಾಡೋದು, ಈ ರೀತಿ ಜೈವಿಕ ಶಿಲೀಂಧ್ರಾಣು ಟ್ರೈಕೋಡರ್ಮನ ಉಪಚಾರ ಮಾಡಿ ನಾವು ನಾಟಿಗೆ ಅಥವಾ ಬಿತ್ತನೆಗೆ ಬಳಸಿದಾಗ ಇದು ಆ ಬೇರುಗಳ ಸುತ್ತನೇ ಬೆಳೀತದೆ. ಈ ಟ್ರೈಕೋಡರ್ಮ ವಿರಿಡೆ ಅಂತಕ್ಕಂಥದ್ದು ಅಥವಾ ಹಾರ್ಜೇನಮ್ ಅಂತಕ್ಕಂಥದ್ದು ಬೇರಿನ ಸುತ್ತ ಬೆಳೆದ್ಬಿಟ್ಟು
ಅದರದೇ ಆದಂಥ ಒಂದು ಹೊದಿಕೆ ಮಾಡ್ತದೆ ಆ ಗಿಡಗಳಿಗೆ, ಸಸಿಗಳ ಬೇರುಗಳಿಗೆ ಹೊದಿಕೆ ಮಾಡ್ತದೆ. ಅದೇ ರೀತಿ ಇನ್ನೊಂದು ನೆಕ್ಸ್ಟ್ ಏನು ಮಾಡ್ತದೆ ಅಂದರೆ, ಈ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರಾಣು ಪ್ರಚೋದಿತ ಅಂತರ್ವ್ಯಾಪ್ತಿ ನಿರೋಧಕತೆ, ಪ್ರಚೋದಿತ ಇಂಡ್ಯೂಸ್ಡ್ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಅಂತೀವಿ. ಅದನ್ನು ನಮಗೆ ಗಿಡಗಳಲ್ಲಿ ಇದು ಬರಂಗೆ ಮಾಡ್ತದೆ, ಪ್ರಚೋದಿತ ರೋಗ ನಿರೋಧಕತೆ. ಅಲ್ಲೇ ಅದರದೇ ಆದಂಥ ಒಂದು ಬಯೋಕೆಮಿಸ್ಟ್ರಿ ಇರ್ತದೆ. ಸ್ಯಾಲಿಸಿಲಿಕ್ ಆ್ಯಸಿಡ್ ಬಯೋಕೆಮಿಸ್ಟ್ರಿ ಪಾತ್ವೆನ ಆ್ಯಕ್ಟಿವೇಟ್ ಮಾಡಿಬಿಟ್ಟು ಆ ಸಸಿಗಳಲ್ಲಿ ಮತ್ತು ಆ ಕೋಶಗಳಲ್ಲಿ ಆ ಜೈವಿಕ ಏನು ನಾವು ಟ್ರೀಟ್ ಮಾಡಿರ್ತೀವಿ ಅಂಥ ಗಿಡಗಳಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಪಾತ್ವೆ ಆ್ಯಕ್ಟಿವೇಟ್ ಆಗಿಬಿಟ್ಟು ಮೀಥೈಲ್ ಸ್ಯಾಲಿಸಿಲೇಟ್ ಅಂತಕ್ಕಂಥ ಕೆಮಿಕಲ್ಲು ಪ್ರತಿಯೊಂದು ಸೆಲ್ಲಲ್ಲೂ ಬರಂಗೆ ಮಾಡ್ತದೆ. ಅದು ಎಲ್ಲ ಗಿಡದಲ್ಲಿ ಬಂದಾಗ ಆ ಗಿಡ ವಿಷ ಆಗ್ತದೆ. ಬೇರೆ ಯಾವುದೇ ರೋಗಾಣು ಇವನ್ ಕೀಟಗಳು ಬಂದಾಗ ಕೂಡ ಅಂಥ ಈ ಜೈವಿಕವಾಗಿ ಬೆಳೆಸಿರ್ತಕ್ಕಂಥ ಗಿಡಗಳ ಮೇಲೆ ಯಾವುದೇ ರೋಗಾಣು ಕೀಟಗಳು ಕಾಡೋಕ್ಕಾಗಲ್ಲ, ಆ ರೀತಿ ಮಾಡ್ತದೆ. ಮತ್ತು ಇನ್ನೊಂದು ಈ ಟ್ರೈಕೋಡರ್ಮ ವಿರಿಡೆ ಅಥವಾ ಆರ್ಜೆನಮು ಮಣ್ಣಿನಲ್ಲಿ ನಾವು ಹೆಚ್ಚಾಗಿತ್ತು ಅಂದಾಗ ಈ ಮಣ್ಣಿನ ಪದರದ ಮುಖಾಂತರ ನೀರು ಹರಿದು ಹೋಗ್ತಾ ಇರ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆ ಮಣ್ಣಿನ ಕಣಗಳೇನಿರ್ತದೆ, ಪದರ ಅಥವಾ ರಂಧ್ರಗಳು, ಆ ಮಣ್ಣಿನ ರಂಧ್ರದ ಒಳಗಡೆ ಇದು ಅದರದೇ ಆದಂಥ ಮೈಸೀಲಿಯಲ್ ಮ್ಯಾಟ್ನ ಬಿಟ್ಬಿಟ್ಟು ಒಂಥರ ಫಿಲ್ಟ್ರಾಗಿ ಕೆಲಸ ಮಾಡ್ತದೆ. ಈಗ ನೀರಿನ ಮುಖಾಂತರ ಕೆಲವು ರೋಗಾಣುಗಳು ಹರಡ್ತಾ ಇರ್ತದೆ, ಫ್ಯೂಸೇರಿಯಂ ಇರ್ಬೋದು ಅಥವಾ ಫೈಟಾಪ್ತರಾ ಝೂಸ್ಪೋರ್ಸ್ ಇರ್ಬೋದು, ಇವೆಲ್ಲ ಮಣ್ಣಿನ ಕಣಗಳ ಮುಖಾಂತರ ಹೋಗ್ತಾ ಇರ್ತದೆ, ರಂಧ್ರಗಳ ಮುಖಾಂತರ. ಇದು ಅಲ್ಲಿ ಬಲೆ ಆಕಾರ ಆಗಿಬಿಟ್ಟು ಏನಾಗ್ತದೆ, ಇವನ್ನ ತಡೆಯೋದಲ್ದೇ ಅದು ಸೆಕ್ರೆಟ್ ಮಾಡ್ತಕ್ಕಂಥ ಒಂದು ಕೆಮಿಕಲ್ ಇವನ್ನ ಅಲ್ಲೇ ಸಾಯಿಸ್ತದೆ, ಈ ರೋಗಾಣುಗಳು ಅಲ್ಲಿ ಸಾಯಿಸ್ತದೆ. ಮತ್ತು ಇದು ಆ್ಯಂಟಿಬಯೋಟಿಕ್ಸ್ನ ಪ್ರೊಡ್ಯೂಸ್ ಮಾಡ್ತದೆ. ಟ್ರೈಕೋಡರ್ಮ ವಿರಿಡೆ, ಆರ್ಜೆನಮ್ ಇವೆಲ್ಲ ಪ್ರಭೇದಗಳು ಅವು ಡರ್ಮೆಡಿನ್ನು, ಟ್ರೈಕೋಡರ್ಮಿನ್ನು, ಅಸಿಟಾಲ್ಡಿಹೈಡ್ ಆ ಥರ ಆ್ಯಂಟಿಬಯೋಟಿಕ್ಸ್ ಪ್ರೊಡ್ಯೂಸ್ ಮಾಡ್ತದೆ. ಅದೇ ರೀತಿ ಅದರದೇ ಆದಂಥ ಎನ್ಸೈಮ್ಸ್ನೂ ಬಿಡ್ತದೆ, ಸೆಲ್ಯುಲೇಸಸ್, ಹೆಮಿಸೆಲ್ಯುಲೇಸ್ ಅಂತ ಕಿಣ್ವಗಳನ್ನ ಸ್ರವಿಸ್ತಾ ಇರ್ತವೆ. ಆ ರೀತಿ ಆಗೋದ್ರಿಂದ ಏನಾಗ್ತದೆ, ಈ ರೋಗ ಕಾಡ್ತಕ್ಕಂಥ ಶಿಲೀಂಧ್ರಗಳು ಸಾಯಿಸೋಕ್ಕೆ ಕಾರಣ ಆಗ್ತದೆ. ಮತ್ತು ಇನ್ನೊಂದು, ಇದು ಹೆಚ್ಚಾಗಿ ಯಾವಾಗ ಮಣ್ಣಿನಲ್ಲಿ ಬೆಳೀತದೋ ಆವಾಗ ಅದರದೇ ಆದಂಥ ಕಾಂಪಿಟೇಷನ್, ನೀರಿಗಾಗಿರ್ಬೋದು, ಆಹಾರಕ್ಕಾಗಿರ್ಬೋದು, ಸ್ಥಳಕ್ಕೆ ಕಾಂಪಿಟೇಷನ್ ಕ್ರಿಯೇಟ್ ಆಗೋದ್ರಿಂದ ರೋಗಾಣುಗಳಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ರೀತಿ ಸುಮಾರು ಒಂದು 5-6 ಮೋಡ್ ಆಫ್ ಆ್ಯಕ್ಷನ್ ಮಾಡಿ ಇದು ರೋಗಾಣುಗಳನ್ನ ಹತೋಟಿ ಆಗೋಕ್ಕೆ ಕಾರಣ ಆಗ್ತಾ ಇರ್ತದೆ ಟ್ರೈಕೋಡರ್ಮ ವಿರಿಡೆ. ಮತ್ತು ಟ್ರೈಕೋಡರ್ಮ ವಿರಿಡೆ, ಹಾರ್ಜೆನಮ್ ಯಾವ ಮಣ್ಣುಗಳಲ್ಲಿ ಹೆಚ್ಚಾಗಿ, ಈಗ ಟ್ರೈಕೋಡರ್ಮ ಹಾರ್ಜೆಮ್ ಅಂತಕ್ಕಂಥ ಪ್ರಭೇದ ನಮಗೆ ಹೆಚ್ಚು ಮಳೆ ಬೀಳುವ ಪ್ರದೇಶ ಚಿಕ್ಕಮಗಳೂರು ಜಿಲ್ಲೆ ಆ ಕಡೆ ಮಣ್ಣಿನಲ್ಲಿ ಆಮ್ಲೀಯ ಗುಣ ಇರ್ತದೆ, ಸಾಯಿಲ್ ಪಿ ಎಚ್ ಏನಾದರೂ ಅಸಿಡಿಕ್ ಇದ್ದಾಗ ಅಲ್ಲಿ ಹೆಚ್ಚಾಗಿ ನಮಗೆ ಚೆನ್ನಾಗಿ ಬೆಳೀತಕ್ಕಂಥದ್ದು ಹಾರ್ಜೆನಮ್ ಅಂತಕ್ಕಂಥದ್ದು. ಈ ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಿಗೆ ಬಂದಾಗ ಟ್ರೈಕೋಡರ್ಮ ವಿರಿಡೆ ತುಂಬ ಚೆನ್ನಾಗಿ ಬೆಳೀತದೆ. ಈ ಮಣ್ಣಲ್ಲಿ ನಮ್ಗೆ ಆದಷ್ಟು ಸ್ವಲ್ಪ pH 7ರಿಂದ 8 ಇರೋದ್ರಿಂದ ಇಲ್ಲಿ ವಿರಿಡೆ ಅಂತಕ್ಕಂಥ ಪ್ರಭೇದ ತುಂಬ ಚೆನ್ನಾಗಿ ಬೆಳೆದು ಅದರದ ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇರ್ತದೆ ಸರ್. ಇದು ಅದರದ ಕಾರ್ಯವೈಖರಿ, ಈ ಟ್ರೈಕೋಡರ್ಮ ವಿರಿಡೆ ಮತ್ತು ಹಾರ್ಜೆಮ್ನ ಕಾರ್ಯವೈಖರಿ ಆಗಿರ್ತದೆ. ಮತ್ತು ನಾವೀಗ ಬಳಸುವ ವಿಧಾನ, ಇವನ್ನ ಯಾವ ರೀತಿ ಬಳಸ್ಬೋದು ಅಂದರೆ, ನಾವು ಬೀಜೋಪಚಾರ ಮಾಡ್ಬೋದು, ಅದೇ ರೀತಿ ಸಸಿಗಳಿಗೆ ಉಪಚಾರ ಮಾಡ್ಬೋದು, ಅದೇ ರೀತಿ ನಾವು ಮಣ್ಣಿಗೆ ಉಪಚಾರ ಮಾಡ್ಬೋದು, ಮತ್ತು ಕಂದುಗಳಿಗೆ, ಬಾಳೆ ಆ ಥರ ಕಂದುಗಳಿಗೆ ಉಪಚಾರ ಮಾಡ್ಬೋದು ತೋಟಗಾರಿಕೆ ಬೆಳೆಗಳಲ್ಲಿ. ಸೊ ಇದು ಲಭ್ಯತೆ ಹೆಂಗಿರ್ತದೆ ಅಂದರೆ, ನಮಗೆ ಪೌಡ್ರ್ ರೂಪದಲ್ಲಿ ಸಿಗ್ತದೆ. ನಮಗೆ ಟಾಕ್ ಪೌಡ್ರಲ್ಲಿ ನಮಗೆ 1 kg ಪಾಕೆಟ್ಗಳಲ್ಲಿ ಎಲ್ಲ ಕಡೆ ಸಿಗ್ತದೆ. ಇವನ್ 5 kg ಪಾಕೆಟ್ವರೆಗೂ ಮಾಡಿಕೊಡ್ತಾರೆ. ಅದೇ ರೀತಿ ನೀರು ಈಸಿ ಫಾರ್ಮುಲೇಷನ್, ನೀರಿನ ರೂಪದಲ್ಲಿ ಕೂಡ, ದ್ರಾವಣದ ರೂಪದಲ್ಲಿ ಕೂಡ ಸಿಗ್ತದೆ. ಇದು ನಮಗೆ ಲೀಟರ್ಗಟ್ಟಲೆ ದ್ರಾವಣ ರೂಪದಲ್ಲಿ ಸಿಗ್ತದೆ. ನಾವು 1 kgಗೆ 100 ರೂಪಾಯಿವರೆಗೂ ರೇಟ್ ಹಾಕಿರ್ತಾರೆ. ಅದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತದೆ, ಕಾಲೇಜುಗಳಲ್ಲಿ ಸಿಗ್ತದೆ, ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರ, ಚಾಮರಾಜನಗರ, ಮಂಡ್ಯ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಮತ್ತು ಎಲ್ಲ ಮಳಿಗಳಲ್ಲಿ, ಕೃಷಿ ಪರಿಕರ ಮಾರಾಟಗಾರ ಮಳಿಗಳಲ್ಲಿ ಈ ಟ್ರೈಕೋಡರ್ಮ ವಿರಿಡೆ, ಹಾರ್ಜೆನಮ್ ಅಂತಕ್ಕಂಥವು ಎಲ್ಲ ಕಡೆಯೂ ಈಗ ಲಭ್ಯ ಆಗಿರ್ತದೆ. ಮತ್ತು ಸುಮಾರು ಕಡೆ ಎಲ್ಲರೂ ಪ್ರತಿಯೊಬ್ಬರು ಪ್ರೈವೇಟಲ್ಲಿ ಕೂಡ ಅದನ್ನು ಯಾವ ರೀತಿ ಬೆಳೆಬೋದು ಅನ್ನೋದ್ರ ಬಗ್ಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಎಲ್ಲ ಲ್ಯಾಬ್ಲನ್ನು ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಾವು ಬೀಜೋಪಚಾರವಾಗಿ ಇದನ್ನು 1 kg ಬೀಜಕ್ಕೆ, ಈಗ ಏಕದಳ ಬೀಜ ಇರ್ಬೋದು, ದ್ವಿದಳ ದಳ ಬೀಜ ಇರ್ಬೋದು, 1 kg ಬೀಜಕ್ಕೆ ನಾವು ಸ್ವಲ್ಪ ತೇವಾಂಶ ಮಾಡಿ ಇವನ್ ಸ್ವಲ್ಪ ಬೆಲ್ಲದ ದ್ರಾವಣನ ಸೇರಿಸಿ ನಾವು 5 ಗ್ರಾಮ್ನಿಂದ 10 ಗ್ರಾಮ್ವರೆಗೂ 1 kg ಬೀಜಕ್ಕೆ ಇದನ್ನ ಪುಡಿನ ಮಿಕ್ಸ್ ಮಾಡ್ಕೊಂಡು ನಾವು ಬೀಜೋಪಚಾರ ಮಾಡ್ಬೋದು. ಮತ್ತು ಸಸಿಗಳಿಗೆ ಉಪಚಾರ ಮಾಡೋಲ್ಲ ಅಷ್ಟೇ, ಅದನ್ನು 5ರಿಂದ 10 ಗ್ರಾಮ್ 1 ಲೀಟ್ರ್ ನೀರಿನಂತೆ ದ್ರಾವಣ ಮಾಡ್ಕೊಂಡು ಅದಕ್ಕೆ ನಾವು ಈ ಸಸಿಗಳೀಗ ಟ್ರೇನಲ್ಲಿ ಇರ್ತದೆ, ಟೊಮೆಟೊ ಆಗಿರ್ಬೋದು, ತರಕಾರಿ ಏನೇ ಇರ್ತದೆ, ಆ ಟ್ರೇಗಳನ್ನ ಆ ದ್ರಾವಣದಲ್ಲಿ ಅದ್ದಿ 1 ರಾತ್ರಿ ಇಟ್ಟು ಮರುದಿನ ನಾವು ಅವನ್ನ ನಾಟಿಗೆ ಬಳಸೋದ್ರಿಂದ ಆ ಸಸಿ ಬೇರುಕೊಳೆ ರೋಗ ಆಗಿರ್ಬೋದು ಮತ್ತು ಸಸಿ ಸೊರಗು ರೋಗ ಆಗಿರ್ಬೋದು ಅವೆಲ್ಲನೂ ಹತೋಟಿ ಆಗೋಕ್ಕೆ ನಮಗೆ ಈ ಸಸಿಗಳಿಗೆ ಉಪಚಾರ ಹೆಲ್ಪ್ ಆಗ್ತದೆ. ಮತ್ತು ಮಣ್ಣಿಗೆ ಉಪಚಾರ ಮಾಡಬೇಕಾದಾಗ ನಾವು ಮಣ್ಣಿಗೆ ಉಪಚಾರ ಅಂದರೆ ಡೈರೆಕ್ಟ್ ಮಣ್ಣಿಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಲಭ್ಯ ಇರೋದು kgಯಲ್ಲಿ ಸಿಗ್ತಾ ಇರ್ತದೆ. ಸೊ ನಾವು 1 ಟನ್ ಕೊಟ್ಟಿಗೆ ಗೊಬ್ಬರ ಆ ಥರ ತಗೊಂಡ್ಬಿಟ್ಟು 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು 5 kg ಅಷ್ಟು, 5 kg ಅವ್ರಿಗೆ ಲಭ್ಯ ಇದ್ದರೆ 5 kg, ಇಲ್ಲ ಅಂದರೆ ನಾವು 1 kg ಅಷ್ಟು ಹಾಕ್ಕೋಬೋದು. ಅದನ್ನು 1 ಟನ್ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ನಾವು ಸುಮಾರು 1 ವಾರಗಟ್ಟಲೆ ಇಡಬೇಕಾಗ್ತದೆ. ಆ 1 ವಾರ ಇಟ್ಬಿಟ್ಟು ಅದನ್ನು ಮತ್ತೆ ನಾವು ಮುಖ್ಯ ಗದ್ದೆಗೆ ಹಾಕಬೇಕಾಗ್ತದೆ.
ಇಲ್ಲಿ ಉಪಚಾರ ಮಾಡುವಾಗ, ನಾವು ಗೊಬ್ಬರಕ್ಕೆ ಉಪಚಾರ ಮಾಡುವಾಗ ಒಂದೇ ಸಾರಿ ನಾವೇನು ಮಾಡಬೇಕಂದ್ರೆ ಟ್ರೈಕೋಡರ್ಮಾ 1 kg, ಸೂಡೋಮೋನಾಸ್ ಫ್ಲೋರಸೆನ್ಸ್ ಅದು 1 kg, ಅದೇ ರೀತಿ ಬೇವಿನ ಹಿಂಡಿ 1 ಟನ್ ಗೊಬ್ಬರಕ್ಕೆ ಒಂದು 50-100 kg ಅವ್ರಿಗೆ ಲಭ್ಯ ಇದ್ದರೆ 100 kg ಬೇವಿನ ಹಿಂಡಿ, ಮತ್ತು ಅದಕ್ಕೇ ನಾವು ಒಂದು 8 kg ಜಿಂಕ್ ಸಲ್ಫೇಟು, 1 kg ಬೋರಾನ್, ಇಷ್ಟನ್ನು ಮಿಕ್ಸ್ ಮಾಡಿ ನಾವು ಅದನ್ನು ಒಂದು ವಾರ ಇಟ್ಟು ಆ ಮಿಕ್ಸ್ ಆಗಿರ್ತಕ್ಕಂಥ ಎನ್ರಿಚ್ಡ್ FM ಅಂತೀವಿ ಅದನ್ನು ನಾವು ಸಸಿ ಮಡಿಗಳಿಗೆ ಅಥವಾ ತರಕಾರಿ ಬೆಳೆಯುವಾಗ ಬೆಡ್ಗಳಿಗೆ ಹಾಕಿಬಿಟ್ಟು ನಾವು ಬೆಳೆಯೋದ್ರಿಂದ ಆ ಗಿಡದಲ್ಲಿ ಬರ್ತಕ್ಕಂಥ ಮಣ್ಣಿನಿಂದ ಆಡ್ತಕ್ಕಂಥ ಸುಮಾರು ರೋಗಗಳ ಹತೋಟಿ ಆಗ್ತದೆ. ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಕೂಡ ಅಲ್ಲಿ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಬೇವಿನ ಹಿಂಡಿ ಹಾಕಿರೋದ್ರಿಂದ ನಮಗೆ ಏನಾದರೂ ಮಣ್ಣಿನಲ್ಲಿರ್ತಕ್ಕಂಥ ಸಣ್ಣ ಬೇರು ಹುಳುಗಳಿರ್ಬೋದು, ಅವೆಲ್ಲವೂ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದನ್ನು ಒಂದೇ ಸಾರಿ ರೈತರು ಮಣ್ಣಿಗೆ ಉಪಚಾರ ಮಾಡುವಾಗ ಟ್ರೈಕೋಡರ್ಮಾ ಜೊತೆ ಸೂಡೋಮೋನಾಸ್ ಸೇರಿಸ್ಬಿಡೋದು, ಬೇವಿನ ಹಿಂಡಿ, ಜಿಂಕು, ಬೋರಾನ್ ಇವನ್ನೆಲ್ಲ ಮಿಶ್ರಣ ಮಾಡೋದ್ರಿಂದ ನಮಗೆ ಸುಮಾರು ಮೈಕ್ರೋನ್ಯೂಟ್ರಿಯೆಂಟು, ಕೀಟ ರೋಗ ಎಲ್ಲನೂ ಹತೋಟಿ ಆಗ್ತದೆ. ಅದೇ ರೀತಿ ಕೆಲವರು ಹುಡುಗರು, ಯುವಕರು ಅದನ್ನು ಒಂದು ಬಿಸ್ನೆಸ್ ಆಗು ಮಾಡ್ಕೋಬೋದು. 1000 kgಗಳಿಗೆ ಮಿಕ್ಸ್ ಮಾಡಿ ಅದೊಂದು ಲೇಬಲ್ ಮಾಡಿಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಅಥವಾ ಎನ್ರಿಚ್ಡ್ ಮಿಕ್ಸ್ಚರ್ ಅಂತ ಅವ್ರದ್ದೇ ಒಂದು ಹೆಸರು ಕೊಟ್ಬಿಟ್ಟು ಅದನ್ನು ಮಾರಾಟಕ್ಕೂ ಬಳಸ್ಕೋಬೋದಾಗ್ತದೆ. ಮತ್ತು ಇನ್ನೊಂದು ಸರ್, ನಮಗೆ ತೋಟಗಾರ ಬೆಳೆಯಲ್ಲಿ ತೆಂಗು, ಅಡಿಕೆ ಇವೆಲ್ಲ ಬೆಳೀತಾ ಇರ್ತಾರೆ. ತೆಂಗು, ಅಡಿಕೆ ಬೆಳೆಯೋದಾಗ ಅದನ್ನೇ ಇಲ್ಲಿ ಮಿಕ್ಸ್ ಏನು ಮಾಡಿದ್ವಲ್ಲ ಎನ್ರಿಚ್ಡ್ FMನೇ 2 ಪುಟ್ಟಿ ಪ್ರತಿಯೊಂದು ಗಿಡಕ್ಕೂ ಬುಡದಿಂದ 3 ಅಡಿ ದೂರದಲ್ಲಿ, ತೆಂಗಿಗೆ ಅಡಿಕೆಗೆ 2 ಅಡಿ ದೂರದಲ್ಲಿ ಮಣ್ಣಿಗೆ ಮಿಶ್ರಣ ಮಾಡಿ ನಾವು ನೀರು ಕೊಡೋದ್ರಿಂದ ಏನಾಗ್ತದೆ, ಅಲ್ಲಿ ಮಣ್ಣನ್ನು ಫಲವತ್ತತೆ ಆಗ್ತದೆ, ರೋಗಾಣುಗಳು ಕೂಡ ಹತೋಟಿ ಆಗ್ತಾ ಹೋಗ್ತದೆ. ಇದು ಬಳಸ್ತಕ್ಕಂಥ ವಿಧಾನ ಸರ್ ಇದು. ಸೊ ಇದು ಟ್ರೈಕೋಡರ್ಮಾ ಬಳಸ್ತಕ್ಕಂಥ ವಿಧಾನ, ಅದರ ಕಾರ್ಯವೈಖರಿ ಮತ್ತು ಅದರ ಪ್ರಭೇದಗಳು. ಸೊ ಈಗ ಜಂತುಹುಳ ರೋಗ ನಾಶಗಳು ಅಂತಂದರೆ, ಈಗ ರೋಗ ತರುವಂಥ ಜಂತುಹುಳಗಳು ಅಂತಂದರೆ ಈ ನಮ್ಮ ತರಕಾರಿ ಬೆಳೆಗಳಲ್ಲಿ, ಎಸ್ಪೆಷಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜಾಸ್ತಿ ಇರ್ತವೆ. ಈ ತರಕಾರಿ ಬೆಳೆಗಳಲ್ಲಿ ಬೇರುಗಂಟು ಜಂತುಹುಳುಗಳು ಅಂತ ಎಲ್ಲಾದ್ರೂ, ಈ ಟೊಮೆಟೊ ಬೆಳೆಯೋರಾಗಿರ್ಬೋದು, ಹಾಗೂ ಬೇರು ಜಾತಿ ಅಂದರೆ ಈ ಕ್ಯಾರೆಟು, ಮೂಲಂಗಿ ಅಂಥ ಬೆಳೆ ಬೆಳೆಯುವಂಥ ರೈತರು ಇದನ್ನು ಗಮನಿಸಿರ್ತಾರೆ. ಬೇರುಗಳಲ್ಲಿ ಗಂಟುಗಳಾಗೋದು, ಅದರೊಳಗಡೆ ಈ ಜಂತು ಹುಳುಗಳಿರ್ತವೆ. ಇವುಗಳ ನಿರ್ವಹಣೆ ಹೇಗೆ ಅಂತ ಅಂದಾದರೆ, ಇದಕ್ಕೂ ಸದಾ ಒಂದು ಜೈವಿಕ ಶಿಲೀಂಧ್ರ ಇದೆ, ಉಪಯುಕ್ತವಾದ ಶಿಲೀಂಧ್ರ. ಅದನ್ನು ಪೆಸಿಲೋಮೈಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ಆರ್ಥ್ರೋಬೋಟ್ರಿಸ್ ಅನ್ನೋ ಒಂದು ಶಿಲೀಂಧ್ರ. ಇವೆರಡೂ ನೆಮೆಟೋಡ್ ಟ್ರ್ಯಾಪಿಂಗ್ ಫಂಗೈ ಅಂತೀವಿ. ಅಂದರೆ ಬೇರುಗಂಟು ಜಂತು ಹುಳಗಳನ್ನ ಅದರ ಮೇಲೆ ತಾವು ಸುತ್ತುವರಿದು ಈ ಬೇರುಗಂಟು ಜಂತು ಹುಳುಗಳನ್ನ ಸಾಯಿಸೋವಂಥವು. ಇವೆರಡೂ ಸದಾ, ಯಾವುದು ಪೆಸಿಲೋಮೈಸಿಸ್ ಮತ್ತು ಆರ್ಥ್ರೋಬೋಟ್ರಿಸ್ ಅಂತ ನಾನು ಏನು ಹೇಳಿದೆ, ಅವೆರಡೂ ಸದಾ ಈ ಮಣ್ಣಿನಲ್ಲೇ ಬೆಳೆಯುವಂಥವು. ಅವನು ಸದಾ ಇವೆರಡೂ ಸದಾ ಶಿಲೀಂಧ್ರ ಜಾತಿಗೆ ಸೇರಿದ ಜೈವಿಕ ಶಿಲೀಂಧ್ರಗಳು. ಇವು ರೋಗ ತರುವಂಥ ಜಂತು ಹುಳಗಳ ಮೈ ಮೇಲೆ ಟ್ರ್ಯಾಪಿಂಗ್ ಅಂದರೆ ಸುತ್ತುವರಿದು, ಅದರ ಮೈಸೀಲಿಯಂ ಅಂತ ಹೇಳ್ತೀವಿ ನಾವು. ಆ ಮೈಸೀಲಿಯಮು ಈ ಜಂತು ಹುಳುಗಳ ಮೈ ಮೇಲೆ ಸುತ್ತುವರಿದು ಅವನ್ನ ಕೊಲ್ತವೆ. ಸೊ ಇದನ್ನು ಸದಾ ಮಣ್ಣಿನಲ್ಲಿ ಇರೋವಂಥದ್ದೇ. ಆ ಮಣ್ಣಿನಲ್ಲಿ ತೇವಾಂಶ ಇದ್ದು ತಾನು ಬೆಳೆದು ಬೇರು ಜಂತು ಹುಳಗಳನ್ನ ಸಾಯಿಸುತ್ತೆ. ಸೊ ಇದನ್ನು ರೈತರು 1 ಎಕರೆಗೆ 5ರಿಂದ 10 kg ಅಂತೀವಿ. ಆದರೆ ಇದನ್ನು 1 ಟನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ನೀವು ಡೈರೆಕ್ಟಾಗಿ ಮಣ್ಣಿಗೆ ಸೇರಿಸ್ಬೋದು ಒಂದು. ಸೊ ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂದರೆ, ಈ ಪೆಸಿಲೋಮೈಸಿಸು ಮತ್ತು ಆರ್ಥ್ರೋಬೋಟ್ರಿಸ್ಗಳು ಎಲ್ಲಿ ಹೆಚ್ಚಿಗೆ ಕೆಲಸ ಮಾಡ್ತಾಯಿವೆ ಅಂತ ಅಂದರೆ, ಈಗ ಸರ್ ಹೇಳಿದ್ರು ಟ್ರೈಕೋಡರ್ಮಾ ಆಗಿರ್ಬೋದು, ಇನ್ನೊಂದು ಬ್ಯಾಕ್ಟೀರಿಯಾ ನಾಶಕಗಳಿದೆ ಸೂಡೋಮೋನಾಸು. ಇವುಗಳ ಜೊತೆಗೆ ಮಿಶ್ರಣ ಮಾಡಿ ಬೆಳೆಸೋದ್ರಿಂದ ಇದರ ಉಪಯುಕ್ತತೆ ಇನ್ನೂ ಹೆಚ್ಚು ಅಂತ. ಯಾಕೆ ಅಂತ ಹೇಳ್ತೀವಿ, ಈ ತರಕಾರಿ ಬೆಳೆಗಳಾಗಿರ್ಬೋದು, ಯಾವುದೇ ಬೆಳೆಗಳಾಗಿರ್ಬೋದು, ಈ ಸೊರಗು ರೋಗ ಅಂತ ಒಂದು ಬರುತ್ತೆ. ದುಂಡಾಣು ಸೊರಗು ರೋಗ ಅಂದರೆ ಬ್ಯಾಕ್ಟೀರಿಯಲ್ ವಿಲ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಆಮೇಲೆ ಫಂಗಲ್ ಫ್ಯುಸೇರಿಯಂ ಸೊರಗು ರೋಗ ಅಂತ ಹೇಳ್ತೀವಿ. ಸುಮಾರು ತೊಗರಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ನಿಮ್ಮ ಮೆಣಸಿನಕಾಯಿ, ಯಾವುದೇ ಬೆಳೆಗಳಾಗಿರಲಿ ಈ ಸೊರಗು ರೋಗಗಳು ಬರ್ತವೆ. ಈ ಸೊರಗು ರೋಗಗಳು ಏನಾಗ್ತವೆ, ಎಲ್ಲಿ ಬೇರುಗಂಟು ಜಂತು ಹುಳದ ಹಾವಳಿ ಜಾಸ್ತಿ ಇರುತ್ತೋ ಅಲ್ಲಿ ಕಾಂಪ್ಲೆಕ್ಸ್ ಡಿಸೀಸ್ ಅಂತೀವಿ. ಅಂದರೆ 2 ಒಟ್ಟು ಕೂಡಿ ಬೇರುಗಂಟು ಜಂತು ಹುಳು ಹಾಗೆ ಈ ಸೊರಗು ರೋಗವನ್ನು ತರುವಂಥ ಶಿಲೀಂಧ್ರ ಹಾಗೂ ದುಂಡಾಣು 2 ಸೇರಿ ಇನ್ನೂ ರೋಗವನ್ನು ಜಾಸ್ತಿ ಮಾಡ್ತವೆ. ಆದ್ದರಿಂದ ಏನು ಮಾಡ್ತೀವಿ ನಾವು, 2 ಮಿಕ್ಸ್ ಮಾಡೋದ್ರಿಂದ ಸೂಡೋಮೋನಾಸ್ ಫ್ಲೋರಸೆನ್ಸ್ ಅಂತ ಸಿಗುತ್ತೆ, ಜೈವಿಕ ಬ್ಯಾಕ್ಟೀರಿಯಾ ನಾಶಕ. ಆಮೇಲೆ ಸರಿ ಹೇಳ್ದಂಗೆ ಟ್ರೈಕೋಡರ್ಮಾ ವಿರಿಡೆ ಅಥವಾ ಟ್ರೈಕೋಡರ್ಮಾ ಹಾರ್ಜಿಯಾನಮು, ಇವೆರಡರ ಜೊತೆಗೆ ಈ ಪೆಸಿಲೋಮೈಸಿಸು ಅಥವಾ ಆರ್ಥ್ರೋಬೋಟ್ರಿಸ್ ಅನ್ನೋ ಈ ಶಿಲೀಂಧ್ರಗಳು ಇವೆಲ್ಲ ಶಿಲೀಂಧ್ರಗಳೇ. ಸೂಡೋಮೋನಾಸು ಜೈವಿಕ ಬ್ಯಾಕ್ಟೀರಿಯಾ ನಾಶಕ ಇದು. ಸೊ ಇವುಗಳ ಜೊತೆಗೆ ಮಿಕ್ಸ್ ಮಾಡೋದ್ರಿಂದ ನಿಮ್ಗೆ ಸೊರಗು ರೋಗದ ಹಾವಳಿ ಮತ್ತು ಜಂತು ಹುಳದ
ಬೇರುಗಂಟು ಜಂತು ಹುಳಗಳ ಹಾವಳಿನೂ ಸದಾ ಕಮ್ಮಿ ಮಾಡ್ಬೋದು. ಸೊ ಒಂದು ನಮಗೆ ರೆಕಮೆಂಡೇಷನ್ ಇರೋದು ಅಂದರೆ ಯೂನಿವರ್ಸಿಟಿಯಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಬಂದಿರೋದು 1 ಎಕರೆಗೆ 1 ಟನ್ ಗೊಬ್ಬರದ ಜೊತೆಗೆ FIM ಅಂತೀವಿ ಕೊಟ್ಟಿಗೆ ಗೊಬ್ಬರದೊಂದಿಗೆ 5ರಿಂದ 10 kg ಪೌಡ್ರನ್ನ ನೀವು ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಅದನ್ನು ನಾಟಿ ಮುಂಚೆ ಅಥವಾ ಬಿತ್ತನೆಗೆ ಮುಂಚೆ ನೀವು ಮಣ್ಣಿನ ಸಿದ್ಧತೆ ಭೂಮಿನ ಸಿದ್ಧತೆ ಮಾಡೋಕ್ಕೆ ಮುಂಚೆ 1 ಎಕರೆಗೆ ಇದನ್ನು ಹಾಕೋಬೇಕು. ಇಲ್ಲ ರೋಗ ಆಲ್ರೆಡಿ ಬಂದುಬಿಟ್ಟಿದೆ ಅನ್ನೋರು ಏನು ಮಾಡಬೇಕು, ಬೇರಿನ ಸುತ್ತ ಇದನ್ನು ನಾವು ಬೇರು ನೆನೆಯುವಂತೆ ಈ ಮಿಶ್ರಣನ ಬೇರಿನ ಭಾಗಕ್ಕೆ ಸುರಿಬೇಕಾಗುತ್ತೆ ನೀರಿನಲ್ಲಿ ಮಿಕ್ಸ್ ಮಾಡಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಸುಮಾರು 1 ಎಕರೆಗೆ 400 ಲೀಟ್ರ್ ಬೇಕಾಗುತ್ತೆ. 400 ಲೀಟರ್ ನೀರಿನಲ್ಲಿ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟು ಒಂದು 2 kg ಅಷ್ಟು 2 kg 2ರಿಂದ 3 kg ಈ ಪೆಸಿಲೋಮೈಸಿಸ್ ಆಗಿರ್ಬೋದು, ಆರ್ಥ್ರೋಬೋಟ್ರಿಸ್ ಆಗಿರ್ಬೋದು, ಅದನ್ನು ಈ ಟ್ರೈಕೋಡರ್ಮಾ ಅಥವಾ ಸೂಡೋಮಾನಸ್ ಯಾವುದರಾದ್ರೂ ಜೊತೆಗೆ ಮಿಶ್ರಣ ಮಾಡಿ ಬೇರಿನ ಭಾಗಕ್ಕೆ ನೀವು ಅದು ಬೇರು ಭಾಗ ತೊಯ್ಯುವಂತೆ ಅಲ್ಲಿಗೆ ಮಿಶ್ರಣ ಮಾಡಿ ಸುರಿದ್ರೆ ಸೊ ಇದು ಆದಷ್ಟು ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳ್ಬೋದು. ಇದೂ ಅಷ್ಟೇ ಪೆಸಿಲೋಮೈಸಿಸು ಪೌಡ್ರ್ ಫಾರ್ಮಲ್ಲಿ ಸಿಗುತ್ತೆ. ಪೌಡರ್ ಫಾರ್ಮಲ್ಲಿ ಅದನ್ನು ನೀವು ನೀರಿಗೆ ಮಿಶ್ರಣ ಮಾಡ್ಕೋಬೋದು. ನೀರಲ್ಲಿ 2ರಿಂದ 3 kg 400 ಲೀಟರ್ ನೀರು ಜೊತೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ 1 ಎಕರೆಗೆ. ಸೊ ಇದ್ರ ಜೊತೆಗೆ ಇನ್ನೊಂದಿದೆ ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ, ಅದನ್ನು ಸದಾ ಜೈವಿಕ ದುಂಡಾಣು ರೋಗನಾಶಕ. ಸೊ ಅದ್ರ ಜೊತೆಗೂ ಸದಾ ಈ ಸೊರಗು ರೋಗ ನಿವಾರಣೆಗಾಗಿ, ಆಮೇಲೆ ಬೇರು ಕೊಳೆ ರೋಗ ನಿವಾರಣೆಗಾಗಿ, ಕಾಂಡ ಕೊಳೆ ರೋಗ, ಸಸಿ ಕೊಳೆ ರೋಗದ ನಿರ್ವಹಣೆಗಾಗಿ ನೀವು ಈ ಪೆಸಿಲೋಮೈಸಿಸ್ ಆಗಲಿ ಆರ್ಥ್ರೋಬೋಟ್ರಿಸಸ್ ಜೊತೆ ಮಿಶ್ರಣ ಮಾಡಿ ಬೇರಿನ ಭಾಗಕ್ಕೆ ಸೇರಿಸ್ಬೋದು. ಸೊ ಇದರಿಂದ ಬೇರುಗಂಟು ಜಂತುಹುಳಗಳ ಹಾವಳಿನ ಕಡಿಮೆ ಮಾಡ್ಬೋದು. ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆಯ ಭಾಗಗಳಲ್ಲಿ ಈ ಮಣ್ಣಿನಲ್ಲಿ ಬೇರುಗಂಟು ಜಂತುಗಳ ಹಾವಳಿ ಜಾಸ್ತಿನೇ ಕಂಡು ಬರುತ್ತೆ. ಈ ತರಕಾರಿ ಬೆಳೆಗಳು ಟೊಮೆಟೊ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು ಅದುಗಳಲ್ಲಿ. ಆಮೇಲೆ ಭತ್ತದಲ್ಲೂ ಕೂಡ ಇವುಗಳ ಬೇರುಗಂಟು ಜಂತು ಹುಳುಗಳು ಇದೆ. ಒಂದು ಮೆಲಡೋಗೈನ್ ಇನ್ಕಾಗ್ನೆಟಾ ಅನ್ನೋ ಒಂದು ಪ್ರಭೇದ ಬೇರುಗಂಟನ್ನು ತರಿಸುವಂಥ ಒಂದು ಜಂತುಹುಳು. ಇವುಗಳ ಪ್ರಭೇದ ತುಂಬ ಈ 3 ಜಿಲ್ಲೆಗಳಲ್ಲಿ ಕಂಡುಬರುತ್ತೆ. ಸೊ ಇದ್ರ ಜೊತೆಗೆ ಈಗ ಭತ್ತದ ಗದ್ದೆಗಳಲ್ಲಿ ಬೇರುಗಂಟು ಜಂತುಗಳನ್ನ ಹೇಗೆ ನಿವಾರಣೆ ಮಾಡೋದು ಸಾವಯವದಲ್ಲಿ ಅನ್ನೋದಾದರೆ, ನೀವು ಎಲ್ಲರೂ ಗೊತ್ತಿರೋ ಹಾಗೆ ಈ ಹಸಿರೆಲೆ ಗೊಬ್ಬರಗಳನ್ನ ಹಾಕ್ತೀರ. ಹಸಿರೆಲೆ ಗೊಬ್ಬರಗಳ ಬಿತ್ತನೆ ಬೀಜಗಳನ್ನ ಹಾಕ್ತೀರ. ಆ ಸಮಯದಲ್ಲಿ ನೀವು ಇನ್ನೊಂದು ಏನು ಮಾಡಬೇಕು ಅಂತ ಅಂದರೆ, ಈ ಚೆಂಡು ಹೂವಿನ ಬಿತ್ತನೆ ಬೀಜನ ಈ ಸೆಣಬು ಮತ್ತು ಚಂಬೆ ಅವುಗಳ ಜೊತೆಗೆ ಮಿಕ್ಸ್ ಮಾಡಿ ನೀವು ಆ ಭತ್ತದ ಗದ್ದೆಯಲ್ಲಿ ಹಾಕೋದ್ರಿಂದ ಈ ಚೆಂಡು ಹೂವಿನಲ್ಲಿ ಒಂದು ಪೈರಥ್ರಾಯ್ಡ್ಸ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಅದರಿಂದ ಆ್ಯಕ್ಚುಲಿ ಕೀಟನಾಶಕಗಳನ್ನು ಸದಾ ಪ್ರಿಪೇರ್ ಮಾಡ್ತಾರೆ. ಸೊ ಆ ಅಂಶ ಪೈರಥ್ರಾಯ್ಡು ಟ್ಯಾಜಿನಾಲ್ ಅಂತ ಒಂದು ಅಂಶ ಇರುತ್ತೆ, ಕೆಮಿಕಲ್ ಅಂಶ. ಆ ಅಂಶ ಮಣ್ಣಿಗೆ ಸೇರಿದಾಗ ಈ ಬೇರುಗಂಟು ಜಂತು ಹುಳುಗಳನ್ನ ನಾಶ ಮಾಡ್ಬೋದು. ಆದ್ದರಿಂದ ಈ ಕಂಪ್ಲೀಟಾಗಿ ಸಾವಯವವಾಗಿ ಯಾರು ಕೃಷಿ ಮಾಡ್ತಿರ್ತೀರೋ, ಹೇಗಿದ್ರೂ ಹಸಿರೆಲೆ ಗೊಬ್ಬರಗಳ ಬಿತ್ತನೆ ಬೀಜನ ನೀವು ಬಳಸ್ತೀರ ಭತ್ತದ ಗದ್ದೆಗಳಲ್ಲಿ. ಆ ಟೈಮಲ್ಲಿ ನೀವು ಈ ಚೆಂಡು ಬೀಜಗಳನ್ನೂ ನಿಮ್ಮ ಹಸಿರೆಲೆ ಗೊಬ್ಬರದ ಬೀಜಗಳ ಜೊತೆಗೆ ಬಳಸೋದ್ರಿಂದ ಆದಷ್ಟು ಈ ಬೇರುಗಂಟು ಜಂತು ಹುಳುಗಳ ಪ್ರಮಾಣನ ಕಮ್ಮಿ ಮಾಡ್ಬೋದು. ಈಗ ಈ ಜೈವಿಕಾಣುಗಳು ಯಾವ ಬೆಳೆಗಳಲ್ಲಿ ಯಾವ ರೋಗಗಳನ್ನು ಹತೋಟಿ ಮಾಡ್ತಕ್ಕಂಥದ್ದು ಒಂದು ಲಿಸ್ಟ್ನ ನಾನು ಹೇಳ್ತೀನಿ ಇಲ್ಲಿ. ಈಗ ಟ್ರೈಕೋಡರ್ಮ ವಿರಿಡೆ ಹಾರ್ಜೆನಮ್ ಅಂತಕ್ಕಂಥ ಒಂದು ಇದು ಹೆಚ್ಚಾಗಿ ಮಾರ್ಕೆಟಲ್ಲಿ ಲಭ್ಯ ಇರತಕ್ಕಂಥದ್ರಿಂದ ನಾವೀಗ ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥ ಹೆಸರು, ಕಡಲೆ, ಅಲಸಂದೆ, ಉದ್ದು, ತೊಗರಿ ಇವುದರಲ್ಲಿ ನಮಗೆ ಹೆಚ್ಚಾಗಿ ಸಸಿ ಸಾಯುವ ರೋಗ, ನಾವು ಬಿತ್ತನೆ ಮಾಡಿ ಒಂದು 15 ದಿನಕ್ಕೆ ಸಸಿ ಸಾಯುವ ರೋಗ ಬರ್ತದೆ. ಆಮೇಲೆ ಹೂ ಬಿಡೋ ಹಂತದಲ್ಲಿ ಫಿಸೇರಿಯಂ ವಿಲ್ಟ್ ಅಂತಕ್ಕಂಥದ್ದು ಇವು ಕಾಮನ್ ಆಗಿರ್ತದೆ, ಇದರಲ್ಲಿ ಬರ್ತದೆ. ಸೊ ಹಂಗಿರುವಾಗ ನಾವು ಇದನ್ನು ಬೀಜೋಪಚಾರವಾಗಿ ಮೊದಲೇ ಹೇಳ್ದಂಗೆ ಬೀಜೋಪಚಾರಕ್ಕೆ 5 ಗ್ರಾಮ್ 1 kg ಬೀಜಕ್ಕೆ ಬೀಜೋಪಚಾರವಾಗಿ ಮಾಡಿರಬೇಕು. ಮತ್ತು ನಾವು ಮಣ್ಣಿಗೆ ಕೂಡ ನಾವು ಏನು ಎನ್ರಿಚ್ಡ್ FIM ಅಂತ ಹೇಳಿದ್ವಲ್ಲ ಗೊಬ್ಬರ ಜೊತೆ ಅದನ್ನು ನಾವು ಹಾಕೋದ್ರಿಂದ ಈ ರೋಗಗಳು ಈ ಫಿಸೇರಿಯಮಿಂದ ಬರ್ತಕ್ಕಂಥವು, ಸ್ಕ್ಲಿರೋಶಮಿಂದ ಬರ್ತಕ್ಕಂಥವು, ರೈಜೋಕ್ಟೋನದಿಂದ ಬರ್ತಕ್ಕಂಥವು, ಪಿತಮಿಂದ ಬರ್ತಕ್ಕಂಥವು ಈ ಸಸಿ ಸಾಯ ರೋಗಗಳು ಇವೆಲ್ಲನೂ ಹತೋಟಿ ಆಗ್ತದೆ ಸರ್. ಅದೇ ರೀತಿ ನಾವಿನ್ನು ಮುಂದುವರೆದು ಹೋದಾಗ ಈಗ ಸೂರ್ಯಕಾಂತಿಯಲ್ಲಿ ಅದರಲ್ಲೂ ಕೂಡ ಬೇರೆ ಕೊಳೆ ರೋಗ, ಕಾಂಡ ಕೊಳೆ ರೋಗ ಎಲ್ಲ ಕಡೆ ಕಂಡು ಬರ್ತದೆ. ಅದಕ್ಕೂ ಕೂಡ ಇದು ಹೆಚ್ಚಾಗಿ ಪರಿಣಾಮ ಆಗ್ತದೆ. ಮತ್ತು ತರಕಾರಿಗಳಿಗೆ ಬಂದಾಗ ಟೊಮೆಟೊ, ಮೆಣಸಿಗೆ, ಬದನೆ, ಎಲೆಕೋಸು, ಆಲೂಗೆಡ್ಡೆ ಇವುದರಲ್ಲಿ ನಮಗೆ ಅದರಲ್ಲೂ ಕೂಡ ಎಲ್ಲ ಕಡೆನೂ ಬೇರು ಕೊಳೆ, ಸಸಿ ಕೊಳೆ, ಫಿಸೇರಿಯಂ ಮತ್ತು ರಾಲ್ಸ್ಟೋನಿಯಾ ಸೊಲ್ನೇಸೆರಮ್ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾಯಿತ್ತು. ನಾವು ಮಂಡ್ಯದಲ್ಲಿ ಇಲ್ಲ ಅಂದ್ಕೊಂಡಿದ್ವಿ, ಈಗ ಎಲ್ಲ ಕಡೆನೂ
ರಾಲ್ಸ್ಟೋನಿಯಾ ಸೊಲ್ನೇಸೆರಮ್ ಸೊರಗು ರೋಗ ಅಂತಕ್ಕಂಥ ಒಂದು ದಂಡಾಣುವಿನಿಂದ ಬರ್ತಕ್ಕಂಥ ಸೊರಗು ರೋಗ ಹೆಚ್ಚಾಗಿ ಕಂಡು ಬರ್ತದೆ. ಅದಕ್ಕೆ ನಾವು ಈ ಟ್ರೈಕೋಡರ್ಮ ಜೊತೆ ಸೂಡೋಮೋನಾಸ್ ಫ್ಲೋರೆಸೆನ್ಸನ್ನು ಸೇರಿಸಿ ಮಾಡೋದ್ರಿಂದ ನಮಗೆ ಆ ದಂಡಾಣು ಕಡಿಮೆ ಆಗ್ತದೆ. ಅದೇ ರೀತಿ ಟೊಮೆಟೊದಲ್ಲಿ ನಂಜಾಣ ರೋಗ, ಈಗ ನಾವೇನು ಹೇಳಿದ್ವಲ್ಲ ನಂಜಾಣ ರೋಗ, ವೈರಸ್ ರೋಗ ಇರ್ತದಲ್ಲ, ಅದಕ್ಕೆ ಇವು ಇಂಡ್ಯೂಸ್ಡ್ ಸಿಸ್ಟಮಿಕ್ ರೆಸಿಸ್ಟೆನ್ಸ್, ನಾನು ಆಗಲೇ ಹೇಳ್ದಂಗೆ ಅಂತರವ್ಯಾಪ್ತಿ ಪ್ರಚೋದಿತ ರೋಗ ನಿರೋಧಕತೆಯನ್ನು ಬರಂಗೆ ಮಾಡ್ತವೆ. ಅದಕ್ಕಾಗಿ ನಾವು ಈ ಜೈವಿಕ ಅಣುಗಳನ್ನ ಮೂರನ್ನು ಸೇರಿಸಿ ನಾವು ಉಪಯೋಗಿಸ್ಬೇಕಾಗ್ತದೆ. ಇನ್ನು ನಾವಿನ್ನು ಮುಂದೆ ಹೋದ ಕಬ್ಬಲ್ಲಿಗಳು ನಾನೆಲ್ಲ ಕಡೆ ನೋಡ್ತಿದ್ದೆ, ಮಂಡ್ಯದಲ್ಲಿ, ಮೈಸೂರಲ್ಲೆಲ್ಲನೂ ಬೇರುಗಳಲ್ಲಿ ಬೇರುಗಂಟು ಇದೆ ಮತ್ತು ಬೇರು ಕೊಳೆ ಇವೆರಡೂ ಕಬ್ಬಲ್ಲಿ ಇರೋದ್ರದ್ದಲ್ಲೇ ಕಬ್ಬಿಂದ ಇಳುವರಿ ಹೆಚ್ಚಾಗಿ ಕಡಿಮೆ ಆಗಿದೆ. ಇಲ್ಲ, ಆಲ್ಮೋಸ್ಟ್ ನಮಗೆ ಸುಮಾರು 30-40% ಇಳುವರಿ ಕಡಿಮೆ ಆಗಿದೆ. ಅದಕ್ಕೆ ನಾವು ಈ ಮಣ್ಣಿಗೆ ಈ ಟ್ರೈಕೋಡರ್ಮ ಸೂಡೋಮೋನಾಸ್ ಯುಕ್ತ ಗೊಬ್ಬರ ಮತ್ತು ಅದೇ ರೀತಿ ಬೇವಿನ ಹಿಂಡಿ ಸೇರಿಸಿದ ಗೊಬ್ಬರ, ಇವು ಜಿಂಕ್ ಬೋರಾನ್ ಯುಕ್ತ ಗೊಬ್ಬರಗಳನ್ನ ಹಾಕೋದ್ರಿಂದ ನಮ್ಗೆ ಆ ರೋಗಾಣು ಕಡಿಮೆ ಆಗ್ತದೆ, ಇಳುವರಿಯಲ್ಲೂ ಜಾಸ್ತಿ ಹೆಚ್ಚಾಗೋದು ಇರ್ತದೆ. ಮತ್ತಿನ್ನು ನಾವೀಗ ತೆಂಗು ಅಡಿಕೆಗೆ ಹೋದಾಗ, ತೆಂಗು ಅಡಿಕೆಯಲ್ಲೂ ಕೂಡ ನಮಗೆ ಸುಮಾರು ಕಡೆ ನಾನು ಕೇಳ್ಪಟ್ಟಿರೋದು ಗ್ಯಾನೋಡರ್ಮ ಸೊರಗು ರೋಗ ಅಂತಕ್ಕಂಥದ್ದು 2ರಲ್ಲೂ ಇದೆ. ಆ ಗ್ಯಾನೋಡರ್ಮ ಒಂದು ವೀಕ್ ಪ್ಯಾರಾಸೈಟ್, ಅದಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ ರೋಗ ಕಾಸ್ ಮಾಡೋದು. ಎಲ್ಲಿ ಮಣ್ಣು ವೀಕ್ ಆಗಿರ್ತದೆ ಅಥವಾ ಎಲ್ಲಿ ಬೇಸಿಗೆಯಲ್ಲಿ ನೀರು ಇಟ್ಟಿರಲ್ಲ ಅಲ್ಲಿ ಹೆಚ್ಚಾಗಿ ಬರ್ತದೆ. ಅಂಥವ್ರು ಏನು ಮಾಡ್ಬೇಕಂದ್ರೆ ನೀರಿನ ಲಭ್ಯತೆ ನೋಡ್ಕೊಂಡು ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಟ್ಕೊಂಡು ಈ ಜೈವಿಕ ಗೊಬ್ಬರಗಳನ್ನು ನಾವು ಹೇಳಿದಂಥ ಒಂದೊಂದು ಗಿಡಕ್ಕೆ 30 kg ಎನ್ರಿಚ್ಡ್ FIMನ 30 kg 20-30 kg ನಾವು ಕೊಡ್ತಾ ಹೋದಾಗ ಪ್ರತಿ ವರ್ಷ ಏದೋ ವರ್ಷಕ್ಕೆ 2 ಸರಿ ಕೊಟ್ಟರು ಭಾರಿ ಒಳ್ಳೆಯದು. ಕೊಟ್ಟಾಗ ಈ ಗ್ಯಾನೋಡರ್ಮ ಕಡಿಮೆ ಆಗಿರೋದು ಕಂಡು ಬಂದಿರ್ತದೆ. ಸೊ ಇವು ಇನ್ನು ಕಾಫಿಯಲ್ಲಿ ಹೋದಾಗ ಬೇರುಗಂಡ ರೋಗ ಅಲ್ಲೆಲ್ಲನೂ ಅವರು ಯೂಸ್ ಮಾಡ್ತಾರೆ, ಮಲೆನಾಡಲ್ಲಿ ಹೆಚ್ಚಾಗಿ ಅದನ್ನ ಬಳಕೆ ಮಾಡ್ತಾರೆ. ಸೊ ಅದರಿಂದ ನಮಗೆ ಜೈವಿಕರಣಗಳು ಉಪಯೋಗ ಮಾಡೋದ್ರಿಂದ ಮಣ್ಣಿನಿಂದ ಬರ್ತಕ್ಕಂಥ ಎಲ್ಲ ರೋಗಗಳೂ ಕಡಿಮೆ ಆಗ್ತವೆ. ಯಾಕಂದರೆ ಈ ಜೈವಿಕಾಣುಗಳು ಬಿಡ್ತಕ್ಕಂಥ ಕಿಣ್ವಗಳಾಗಲೇ ನಾನು ಹೇಳ್ತಿದ್ದೆ, ಸೆಲ್ಯುಲೇಸಸ್ಸು, ಹೆಮಿಸೆಲ್ಯುಲೇಸಸ್ಸು, ಕೈಟಿನೇಸಸ್ ಅಂತಕ್ಕಂಥ ಕಿಣ್ವಗಳು ಬಿಡೋದು. ಈ ಕಿಣ್ವಗಳೇನು ಮಾಡ್ತವೆ, ಆ ರೋಗಾಣು ಮೈ ಮೇಲೆ ಕುಂತು ಆ ರೋಗಾಣು ಮೈನ ಗಾಯ ಮಾಡಿ ಅದರಿಂದ ಸೈಟೋಪ್ಲಾಸಮ್ ಹೊರಗಡೆ ಬರೋಂಗೆ ಮಾಡಿಬಿಟ್ಟು ಸತ್ತೋಗಂಗೆ ಮಾಡ್ತದೆ. ಅದೇ ರೀತಿ ಅದ್ರ ಮೇಲೆ ಬೆಳೀತದೆ ಮತ್ತು ಅದರದ್ದೇ ಆದಂಥ ಜೀವನ ಚಕ್ರ ನಡೆಸ್ಕೊಂಡು ಹೋಗಿ ಆ ರೋಗನ ಕಡಿಮೆ ಆಗಂಗೆ ಮಾಡ್ತದೆ. ಈಗ ಈ ಬೇರುಗಂಟು ಜಂತು ಹುಳುಗಳು ನಾನು ಹೇಳಿದೆ, ಈ ಸಸಿ ಕೊಳೆ ರೋಗ ಆಗಿರ್ಬೋದು, ಈಗ ಸ್ಟಾರ್ಟಿಂಗಲ್ಲೇ ನೀವು ಬಿತ್ತನೆ ಮಾಡಿದಂಥ ಸ್ಟಾರ್ಟಿಂಗಲ್ಲೇ ಇವು ಬರೋದ್ರಿಂದ ಏನು ಮಾಡ್ಬೋದು ನೀವು, ಮೊದಲನೇದಾಗಿ ಈಗ ಈ ಶಿಲೀಂಧ್ರ ರೋಗಗಳನ್ನ, ಈಗ ಕೊಳೆ ರೋಗಗಳನ್ನ ಅವಾಯ್ಡ್ ಮಾಡಿದ್ರೆ ಈ ಬೇರುಗಂಟು ಜಂತು ಹುಳುಗಳು ಒಳಗಡೆ ಹೋಗೋದು ಮೊದಲೇ ಶಿಲೀಂಧ್ರ ರೋಗದಿಂದ ಅದು ಡ್ಯಾಮೇಜ್ ಆಗಿದ್ರೆ, ರೂಟು ಡ್ಯಾಮೇಜ್ ಆಗಿದ್ರೆ ಇವಕ್ಕೆ ಈಸಿ ಆಗಿಬಿಡುತ್ತೆ, ಜಂತು ಹುಳುಗಳಿಗೆ ಇನ್ನೂ ಈಸಿ ಆಗುತ್ತೆ ಒಳಗಡೆ ಹೋಗಿ ಅವು ಗಂಟುಗಳನ್ನ ಕ್ರಿಯೇಟ್ ಮಾಡೋದಕ್ಕೆ. ಅದಕ್ಕೆ ಏನು ಮಾಡೋದು, ನಾವು ಶಿಫಾರಸು ಮಾಡೋದು ಶಿಲೀಂಧ್ರ ನಾಶಕಗಳ ಜೊತೆ, ಜೈವಿಕ ಶಿಲೀಂಧ್ರ ನಾಶಕಗಳ ಜೊತೆ ಇದನ್ನು ಮಿಶ್ರಣ ಮಾಡಿದಾಗ ಇದ್ರದ್ದು ಎಫೆಕ್ಟು ಇನ್ನೂ ಜಾಸ್ತಿ. ಆವಾಗ ಮತ್ತೆ 2 ರೋಗ ತರುವಂಥ ರೋಗಾಣುಗಳು ಸೇರಿ ಮಾಡುವಂಥ ಡ್ಯಾಮೇಜ್ ಜಾಸ್ತಿ ಇರುತ್ತೆ. ಆವಾಗ ಆದಷ್ಟು ಕಮ್ಮಿ ಮಾಡ್ಬೋದು ಈ ಕಾಂಪ್ಲೆಕ್ಸ್ ಡಿಸೀಸಸ್ಗಳನ್ನ. ಅದಕ್ಕೆ ಸರ್ ಹೇಳ್ದಂಗೆ ಈಗ ಬೀಜೋಪಚಾರಕ್ಕೆ ಏನಿಲ್ಲ 4-5 ಗ್ರಾಮು 1 kg ಬಿತ್ತನೆ ಬೀಜಕ್ಕೆ, ಅದು ಪೌಡ್ರ್ ಫಾರ್ಮಲ್ಲಿ ಸಿಕ್ಕಿದ್ರೆ, ಇಲ್ಲ ಲಿಕ್ವಿಡ್ ಫಾರ್ಮಲ್ಲೂ ಸಿಗುತ್ತೆ, ದ್ರವ ರೂಪದಲ್ಲೂ ಸಿಗ್ತವೆ ಈ ಜೈವಿಕ ರೋಗನಾಶಕಗಳು. ಅದನ್ನು ಏನು ಮಾಡಬೇಕು, 5 ಮಿಲಿ ಜೈವಿಕ ರೋಗನಾಶಕಗಳನ್ನ 1 ಲೀಟರು ಸಗಣಿ ಮಿಶ್ರಣದಲ್ಲಿ ಸೇರಿಸ್ಬಿಟ್ಟು ಅದರಲ್ಲಿ 1 kg ಬಿತ್ತನೆ ಬೀಜನ ನೆನೆಸಿಟ್ಟು ಒಂದು 20-30 ನಿಮಿಷಗಳ ಕಾಲ ನೆನೆಸಿಟ್ಟು ಅದನ್ನು ನೆರಳಿನಲ್ಲಿ ಒಣಗಿಸಿ, ನಂತರ ತೆಗೆದು ನೆರಳಿನಲ್ಲಿ ಒಣಗಿಸಿ ಅದನ್ನು ಮಾರನೇ ದಿನ ನೀವು ಏನು ಬಿತ್ತನೆ ಮಾಡ್ತಿರ್ತಾರಲ್ಲ ಟ್ರೀಟ್ಮೆಂಟು, ಅದರ ಮಾರನೇ ದಿನ ಬಿತ್ತನೆ ಮಾಡೋದ್ರಿಂದ ಆ ಬೀಜದ ಸುತ್ತ ಇವು ಆವರಿಸ್ಕೋತವೆ. ಆವಾಗ ನಿಮಗೆ ಈ ಸಸಿ ಕೊಳೆ ರೋಗ ಫಸ್ಟ್ ಬರೋದೇ ಸಸಿ ಕೊಳೆ ರೋಗಗಳು, ಡ್ಯಾಂಪಿಂಗ್ ಆಫ್ ಡಿಸೀಸಸ್ ಅಂತ ಹೇಳ್ತೀವಿ. ಆ ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಅದಾದ 20 ದಿನಗಳ ನಂತರ ಅಥವಾ 40 ದಿನಗಳ ನಂತರ ಮೆಣಸಿಕಾಯಿ ಅದೆಲ್ಲ ಆಗ್ಬೋದು, ನೀವು ನಾಟಿ ಮಾಡ್ತೀರಾ. ಆ ನಾಟಿಗೆ ಆದ ತಕ್ಷಣ ಒಂದೊಂದು ಟ್ರೇನಲ್ಲಿ ಚೆನ್ನಾಗಿರ್ತವೆ ನಿಮಗೆ ಸಸಿಗಳು, ಇಮಿಡಿಯೇಟ್ ನೀವು ನಾಟಿ ಮಾಡಿದ ತಕ್ಷಣ ಮತ್ತೆ ನಾಟಿನಲ್ಲಿ ಸಸಿ ಕೊಳೆ ರೋಗ ಕಾಣಿಸಿ. ಇದನ್ನು ನಾವು ಈ ಬೀಜೋಪಚಾರ ಮಾಡೋದ್ರಿಂದ ತಡೆಗಟ್ಟಬೋದು ಈ ರೋಗಗಳನ್ನ, ಈ ಸಸಿ ಕೊಳೆ ರೋಗ ಆಮೇಲೆ ಕಾಂಡ ಕೊಳೆ ರೋಗ, ಇವುಗಳನ್ನ ಈ ಸ್ಟಾರ್ಟಿಂಗ್ ಡೇಸಲ್ಲಿ ತಡೆಗಟ್ಬೋದು. ಆಮೇಲೆ ಸರಿ ಹೇಳಿದ್ರು, ಅದರಲ್ಲಿ ಆ ಬೇರಿನ ಸುತ್ತ ಅವು ಬೆಳೆಯೋದ್ರಿಂದ ಅದ್ರ ಮೇಲೆ ಒಂಥರ ಮ್ಯಾಟ್ ರೀತಿ ಬೆಳ್ಕೋತವೆ. ಆವಾಗ ಬೇರೆ ಈ ರೋಗ ತರುವಂಥ ಶಿಲೀಂಧ್ರ ಆಗಿರ್ಬೋದು, ರೋಗ ತರುವಂಥ ಬ್ಯಾಕ್ಟೀರಿಯಾ ಆಗಿರ್ಬೋದು, ದಂಡಾಣುಗಳನ್ನ ಅದು ಬರೋದಕ್ಕೆ ಬಿಡಲ್ಲ. ಅದನ್ನು ಸಾಯಿಸಿ ತಾವು ಈ ಜೈವಿಕ ಶಿಲೀಂಧ್ರ ನಾಶಕಗಳಾಗಿರ್ಬೋದು, ದಂಡಾಣು ನಾಶಕಗಳು ಹಾಗೂ ಜಂತುಹುಳ ನಾಶಕಗಳು ತಾವು ಬೆಳೀತವೆ. ಆದ್ದರಿಂದ ಇದನ್ನು ಉಪಯುಕ್ತತೆ ಬಹಳ ಮುಖ್ಯ ಅಂತ. ಈಗ ಇನ್ನೊಂದು ಉಪಯೋಗಿಸುವ ವಿಧಾನದಲ್ಲಿ
ಈಗ ಸುಮಾರು ರೈತರು ತರಕಾರಿ ಬೆಳೀತಕ್ಕಂಥ ರೈತರಾಗಿರ್ಬೋದು, ಮತ್ತು ನಮಗೆ ಆ ಕಡೆ ತೋಟಗಾರಿಕೆ ಬೆಳೆಗಳಲ್ಲಿ ಕಾಫಿ ಮತ್ತು ಕಾರ್ಡಮಮ್ ಏಲಕ್ಕಿ ಬೆಳೀತಕ್ಕಂಥ ರೈತರು ಎಲ್ಲರೂ ಈಗ ವೆಂಚುರಿ ಮುಖಾಂತರ ಗಿಡಗಳ ಮುಗೆ ನೀರು ಕೊಡೋದು ಮತ್ತು ಗೊಬ್ಬರ ಕೊಡೋದು ಮಾಡ್ತಾಯಿದ್ದಾರೆ. ಅಲ್ಲಿ ಅವ್ರ ಪ್ರಶ್ನೆ ಏನಪ್ಪ ಅಂದರೆ ಈ ಪೌಡ್ರ್ ಲಭ್ಯತೆ ಇರ್ತಕ್ಕಂಥ ಟ್ರೈಕೋಡರ್ಮ ಇವನ್ನ ಬಳಸೋದು ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈಗ ದ್ರಾವಣದ ರೂಪದಲ್ಲಿ ನಮಗೆ ಟ್ರೈಕೋಡರ್ಮ ವಿರಿಡೇನು ಸಿಗ್ತದೆ, ಆರ್ಜೇನಮ್ ಸಿಗ್ತದೆ, ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಕೂಡ ದ್ರಾವಣ ರೂಪದಲ್ಲಿ ಸಿಗ್ತಿರೋದ್ರಿಂದ ಅವರು 100 ಲೀಟ್ರ್ ನೀರಿಗೆ 5 ಲೀಟ್ರ್ ಟ್ರೈಕೋಡರ್ಮ ವಿರಿಡೆ, 5 ಲೀಟ್ರ್ ಸೂಡೋಮೋನಾಸ್ ಫ್ಲೋರೆಸೆನ್ಸ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ವೆಂಚುರಿ ಮುಖಾಂತರ ಅವರು ತಿಂಗಳಿಗೆ ಒಂದು ಸರಿ ಕೊಡ್ತಾ ಹೋದಾಗ ಅದು ಗಿಡದ ಬುಡದಕ್ಕೆ ಬೀಳೋದ್ರಿಂದ ಮತ್ತು ಅಲ್ಲಿ ಬೇಕಾದಂಥ ತೇವಾಂಶ ಇರ್ತದೆ. ಹಂಗಾಗ್ಬಿಟ್ಟು ತೋಟಗಾರಿಕೆ ಬೆಳೆಗಳಲ್ಲಿ ಇವು ತುಂಬ ಹೆಚ್ಚಾಗಿ ಅಲ್ಲಿ ಬುಡದ ಹತ್ರ ಬರ್ತಕ್ಕಂಥ ಎಲ್ಲ ರೋಗಗಳು ಕೂಡ ಇದು ಹತೋಟಿ ಕಾರ್ಯಕ್ರಮ ಮಾಡ್ತದೆ. ಯಾಕಂದರೆ ನಾವಿಲ್ಲಿ ಕಾರ್ಡಮಮ್ಮಲ್ಲಿ ಏಲಕ್ಕಿಯಲ್ಲಿ ಆಲ್ರೆಡಿ ಇದನ್ನು ನೋಡಿದ್ದೇವೆ, ಮತ್ತು ಕಾಳುಮೆಣಸಲ್ಲಿ ಕೂಡ ನಾವು ಇಲ್ಲಿ ಕಂಡಿರ್ತಕ್ಕಂಥದ್ದು ವೆಂಚುರಿ ಮುಖಾಂತರ ಈ ಕಾನ್ಸಂಟ್ರೇಷನಲ್ಲಿ ಅಂದರೆ 1 ಲೀಟ್ರ್ ನೀರಿಗೆ 5 ml ಆ ಥರ 100 ಲೀಟ್ರಿಗೆ 5 ಲೀಟ್ರ್ ನಾವು ಕೊಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ರೋಗಗಳು ಅದರಲ್ಲಿ ಹೆಚ್ಚಾಗಿ ನಮಗೆ ಕಾಳುಮೆಣಸಲ್ಲಿ ಮತ್ತು ಇದರಲ್ಲಿ ಬುಡ ಕೊಳೆ ರೋಗ ಮತ್ತು ಫೈಟಾಪ್ತರ ಕಾಳುಮೆಣಸಲ್ಲಿ ಫೈಟಾಪ್ತರ ಕ್ವಿಕ್ ವಿಲ್ಟ್ ಅಂತಕ್ಕಂಥದ್ದು ಗಿಡನೇ ಸಾಯಿಸ್ಬಿಡ್ತದೆ. ಅಲ್ಲಿ ಇದು ಭಾರಿ ಉಪಯೋಗ ಆಗ್ತದೆ. ವೆಂಚುರಿ ಮುಖಾಂತರ ಅವರು ಈ ರೀತಿ ಕೊಡಬೇಕಾಗ್ತದೆ ಸರ್. ಮತ್ತಿನ್ನು ಮುಂದುವರೆದು ಈಗ ಇದರ ಉಪಯೋಗಗಳು, ಈಗ ಈ ಟ್ರೈಕೋಡರ್ಮಾದ ಉಪಯೋಗಗಳು ನಾನು ಇಲ್ಲಿ ಒಂದು ಲಿಸ್ಟ್ ಕೊಡ್ತಾ ಹೋಗ್ತೀನಿ. ನೀವು ಪರಿಸರ ಸ್ನೇಹಿ ಆಗಿರ್ತವೆ, ಕಡಿಮೆ ಖರ್ಚು ಆಲ್ರೆಡಿ ನಾನು ಹೇಳಿದೆವು, ಮತ್ತು ದೀರ್ಘಕಾಲ ಪರಿಣಾಮ ಅಂತಂದರೆ ಇವು ಒಂದು ಸಾರಿ ಹೋಗಿ ಆ ಜಾಗಕ್ಕೆ ಸೇರಿದ್ವು ಅಂದರೆ 1,000 ಸ್ಪೋರ್ಸ್ ಏನೋ ಅಲ್ಲಿ ಹೋಯ್ತು ಅಂದರೆ ಒಂದು ದಿನದಲ್ಲೇ ಲಕ್ಷ ಆಗ್ತದೆ, ಇನ್ನೊಂದು ದಿನಕ್ಕೆ ಕೋಟಿ ಆಗೋಗ್ತದೆ. ಆ ಜಾಗದಲ್ಲಿ ಅದಕ್ಕೆ ಶೀತಾಂಶ ಸ್ವಲ್ಪ ಕಳಿತಂಥ ಪದಾರ್ಥ ಎಲೆಗಳು ಸೊಪ್ಪು ಮಣ್ಣು ಸಿಕ್ತಂದರೆ ಆ ಜಾಗದಲ್ಲಿ ಕೋಟಿ ಅದರ ಬೀಜಗಳು ಬಿಟ್ಬಿಟ್ಟು ಅದರದ್ದೇ ಆದಂಥ ಒಂದು ಸಾಮ್ರಾಜ್ಯನ ಗಿಡದ ಹತ್ರ ಕಟ್ಕೊಳ್ತದೆ. ಅದೊಂದು. ಮತ್ತು ಇದು ಯಾವಾಗಲೂ ಸಾವಯವ ಗೊಬ್ಬರ ಇದ್ದಷ್ಟು ಇದು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಬೇವಿನ ಹಿಂಡಿ ಜೊತೆ ಕೂಡ ಚೆನ್ನಾಗಿ ಬೆಳೀತದೆ. ಮತ್ತು ಇದು ಸಸ್ಯ ರೋಗಗಳನ್ನ ನಿಯಂತ್ರಿಸೋದ್ರ ಜೊತೆಗೆ ನೆಮಟೋಡ್ಸನ್ನು ಕಂಟ್ರೋಲ್ ಮಾಡ್ತದೆ. ಅದೇ ರೀತಿ ಗಿಡಗಳಲ್ಲಿ ಇಂಡ್ಯೂಸ್ ಮಾಡ್ತದೆ, ISR ಆಗಲೇ ಹೇಳಿದೆ ನಾನು, ಪ್ರಚೋದಿತ ರೋಗ ನಿರೋಧಕತೆಯನ್ನು ಬರಂಗೆ ಮಾಡ್ತದೆ. ಮತ್ತು ಹಸಿರು ನಾಶಕವಾಗಿರುತ್ತೆ. ಅಂದರೆ ನಮ್ದು ಯಾವುದೇ ಗ್ರೀನ್ ಗಿಡ ಇತ್ತು, ಹಸಿರು ಗಿಡ ಇತ್ತು ಅಂದ್ಕೊಳ್ಳಿ, ಅಥವಾ ನಾವು ಬೆಳೀತಕ್ಕಂಥ ಬೆಳೆ ಅದನ್ನಿದು ಯಾವ ಕಾರಣಕ್ಕೂ ಅದಕ್ಕೆ ರೋಗ ಬರೋಂಗೆ ಮಾಡಲ್ಲ. ಮತ್ತು ಇನ್ನೊಂದು ಹೋದಾಗ ವ್ಯವಸಾಯದಲ್ಲಿ ನಮಗೆ ಖರ್ಚು ಕಡಿಮೆ ಮಾಡ್ತದೆ. ಮತ್ತು ಸಾವಯವ ವಸ್ತುಗಳು ಏನು ಮಣ್ಣೊಳಗಿರ್ತವೆ ಅವನ್ನೆಲ್ಲ ಹೆಚ್ಚಾಗಿ ಕಳಿಯಂಗೆ ಮಾಡ್ತದೆ. ಡಿಗ್ರೇಡೇಷನ್ಗೆ ಹೆಲ್ಪ್ ಆಗ್ತಿರ್ತದೆ. ಮತ್ತು ಬೆಳೆಗಳದ್ದು ಬರೀ ರೋಗ ಒಂದೇ ಕಂಟ್ರೋಲ್ ಮಾಡೋದಲ್ದೇ ಇದೇನು ಮಾಡ್ತದೆ, ಬೆಳವಣಿಗೆನ ಅಭಿವೃದ್ಧಿ ಮಾಡ್ತದೆ. ಬೆಳವಣಿಗೆಗಳು ಜಾಸ್ತಿಯಾಗಿ ನಮಗೆ ಇಳುವರಿ ಜಾಸ್ತಿ ಆಗೋ ಕಾರಣ ಆಗಿರ್ತದೆ ಸರ್. ಮತ್ತು ಅದೇ ರೀತಿ ಇವು ಎಲ್ಲ ಬೆಳವಣಿಗೆ ಹಂತದಲ್ಲೂ ಹಾಕ್ಬೋದು, ಬಟ್ ನಾಟಿ ಮಾಡೋವಾಗ ಹಾಕಿದರೆ ತುಂಬ ಉತ್ತಮ. ನಾವು ಮಣ್ಣಿಗೆ ಫಸ್ಟ್ಗೆ ಸೇರಿಸಿದರೆ ಅವುಗಳ ಅಭಿವೃದ್ಧಿ ಆಗಿಬಿಟ್ಟು ಹೆಚ್ಚಾಗಿ ಮಣ್ಣಲ್ಲಿ ಬೆಳೆದ್ಬಿಟ್ಟು ಮುಂದೆ ಬರ್ತಕ್ಕಂಥ ರೋಗಗಳನ್ನೆಲ್ಲನೂ ಹತೋಟಿ ಆಗ್ತದೆ. ಮತ್ತು ಇವು ಸುಲಭವಾಗಿ ಬೆಳೀತವೆ. ಯಾಕಂದರೆ ಆಗಲೇ ನಾನು ಹೇಳ್ದಂಗೆ ಒಂದು ಸ್ಪೋರ್ ಇದ್ದಿದ್ದು 1-2 ಗಂಟೆ ಒಳಗಡೆ ಅದರದ್ದೇ ಆದಂಥ ವೆಜಿಟೇಟಿವ್ ಸ್ಟೇಜ್ ಹೋಗ್ಬಿಟ್ಟು ಒಂದು ದಿನದೊಳಗಡೆ ಇನ್ನೊಂದು ಜನ್ರೇಷನ್, ಒಂದು ದಿನಕ್ಕೆ ಒಂದೊಂದು ಜನ್ರೇಷನ್ ಆಗ್ತದೆ. 1 ಲಕ್ಷ ಇರೋದು 1 ಕೋಟಿ 2 ದಿನಕ್ಕೆ ಆಗೋಗ್ತಾ ಇರ್ತದೆ. ಅದೇ ರೀತಿ ಇದು ಸಾವಯವ ಸ್ಥಿರು ಎಲ್ಲ ಮಣ್ಣಿನಲ್ಲೂ ಬೆಳೀತದೆ, ಸಾವಯವ ಇರ್ತಕ್ಕಂಥ ಮಣ್ಣು. ಅದಕ್ಕೇ ಇದು ಟಾಕ್ ಪೌಡ್ರಿಗೆ ಯಾಕೆ ಮಿಕ್ಸ್ ಮಾಡ್ತಾರೆ ಅಂದರೆ ಆ ಟಾಕ್ ಪೌಡ್ರ್ ತಿಂದ್ಕೊಂಡೇ ಇದು ಬೆಳೀತದೆ. ಆ ಟಾಕ್ ಪೌಡ್ರ್ ಮಣ್ಣೊಳಗೇ ಇದು ಬೆಳೀತಾ ಇರ್ತದೆ. ಅದೇ ರೀತಿ ಮೈಕ್ರೋರೈಸ್, ಅಜಿಟೋಬ್ಯಾಕ್ಟರ್, ಸೂಡೋಮೋನಾಸ್ ಇವು ಎಲ್ಲ ಜೈವಿಕ ಗೊಬ್ಬರ ಜೊತೆ ಇದನ್ನ ಮಿಶ್ರಣ ಮಾಡ್ಕೊಂಡು ಬೆಳ್ಕೋಬೋದು ನಾವು ಇದನ್ನ. ಮತ್ತು ಇದು ಎಲ್ಲ ಜೈವಿಕ ರೋಗ ನಿಯಂತ್ರಣಗಳ ಜೊತೆ ಹೊಂದಾಣಿಕೆ ಹೊಂದ್ಕೊಂಡಿರೋದ್ರಿಂದ ನಾವು ಈ ಜೈವಿಕ ಹಣ್ಣು ಹೆಚ್ಚಾಗಿ ಮಾರ್ಕೆಟಲ್ಲಿ ಲಭ್ಯ ಇದೆ ಮತ್ತು ಉಪಯೋಗನೂ ಹೆಚ್ಚಾಗಿ ಆಗ್ತಾಯಿದೆ ಸರ್. ಇನ್ನು ಈ ಜೈವಿಕ ಜಂತುಹುಳ ರೋಗನಾಶಕಗಳು ಎಲ್ಲಿ ಸಿಗ್ತವೆ ಅನ್ನೋದಾದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ VC ಫಾರ್ಮ್ ಮಂಡ್ಯದಲ್ಲಿ ಇದನ್ನು ಮಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ. ಇದು ನಿಮಗೆ ಪೌಡರ್ ಫಾರ್ಮ್ನಲ್ಲಿ ಸಿಗುತ್ತೆ. ಪೌಡರ್ ಫಾರ್ಮ್ನಲ್ಲಿ ಸಿಗೋದು 1 kgಗೆ 100 ರೂಪಾಯಿ, ದ್ರವ ರೂಪದಾದರೆ 200 ರೂಪಾಯಿ ಅಷ್ಟೇ. 1 ಲೀಟರ್ಗೆ 200 ರೂಪಾಯಿ. ಪೌಡರ್ ಫಾರ್ಮ್ದು ನಿಮಗೆ ಪುಡಿ ರೂಪದಲ್ಲಿ ಸಿಗೋವಂಥದ್ದು 1 kgಗೆ 100 ರೂಪಾಯಿ. ಟ್ರೈಕೋಡರ್ಮನೂ ಅಷ್ಟೇ, ಸೂಡೋಮೋನಾಸು ಅಷ್ಟೇ, ಎಲ್ಲದಕ್ಕೂ ಒಂದೇ ರೇಟ್ ಫಿಕ್ಸ್ ಮಾಡಿರೋದು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ. ಬಟ್ ಒಂದು ರೈತರು ಏನು ಮಾಡಬೇಕಂದ್ರೆ, ಈಗ ಈ ಜೈವಿಕ ರೋಗನಾಶಕಗಳನ್ನ ಬಳಸುವ 10 ದಿನಗಳ ಮುಂಚೆ ಯಾವುದೇ ರಾಸಾಯನಿಕಗಳನ್ನ ನೀವು ಭೂಮಿಗೆ ಸೇರಿಸಿರಬಾರ್ದು. ಅಂದರೆ ಈಗ ಬ್ಯಾವಿಸ್ಟಿನ್ ಆಗಿರ್ಬೋದು, ಕಾಪರ್ ಆಕ್ಸಿಕ್ಲೋರೈಡ್, ಬ್ಲೈಟಾಕ್ಸು ಇವನ್ನ ಇದರಲ್ಲೂ ಸದಾ ಡ್ರೆಂಚ್ ಮಾಡ್ಬೋದು ಅಂತ ಹಾಕಿರ್ತಾರೆ ರೈತರು. ಅದಾದ ನಂತರ ಅದು ಹಾಕಿದ ಇಮಿಡಿಯೇಟ್ ನೀವು ಟ್ರೈಕೋಡರ್ಮನೇ ಆಗಲಿ, ಈ ಸೂಡೋಮೋನಾಸ್ ಆಗಲಿ, ಅಥವಾ ನಾನು ಹೇಳಿದ್ದು ಪೆಸಿಲೋಮೈಸಿಸ್ ಆಗಲಿ, ಇವುಗಳನ್ನ ಡ್ರೆಂಚ್ ಮಾಡಿದಾಗ ಇವುಗಳು ಆ ರಾಸಾಯನಿಕ ಅಂಶ ಅಲ್ಲಿ ಇರುತ್ತೆ. ಇವುಗಳು ಸದಾ ಇವು ಜೈವಿಕ ಇವು ಜೀವಾಣು ಆಗಿರೋದ್ರಿಂದ ಇವನು ನಶಿಸಿ ಹೋಗುವ ಸಾಧ್ಯತೆ ಬಹಳ ಹೆಚ್ಚು.
ಆಮೇಲೆ ಇವುಗಳನ್ನ ಬಳಸಿದ ನಂತರ, ಜೈವಿಕ ರೋಗನಾಶಕಗಳ ಬಳಸಿದ ನಂತರ ಅವು ಸ್ವಲ್ಪ ಸ್ಲೋ ಪ್ರೋಸೆಸ್ ಅಂತಲೇ ಹೇಳ್ಬೇಕು. ಯಾಕಂದರೆ ಅವು ಒಂದು ಶಿಲೀಂಧ್ರ, ಅದು ಒಂದು ದಂಡಾಣು, ಅದು ಭೂಮಿನಲ್ಲಿ ತನ್ನ ಇದು ಮಾಡಿಕೊಂಡು ಬೆಳಿಬೇಕು. ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕಿದಾಗಲೇ ಆಗಲಿ, ನೀವು ರೂಟ್ಗೆ ಬೇರಿನ ಭಾಗಕ್ಕೆ ಡ್ರೆಂಚ್ ಮಾಡಿದಾಗಲೇ ಆಗಲಿ, ಅದು ಆ ಮಣ್ಣಿನ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೀತಾ ಇರುತ್ತೆ. ನೀವು ಅದನ್ನು ಯಾಕೋ ರೋಗ ವಾಸಿ ಆಗ್ತಾ ಇಲ್ಲ, ಬೇರುಗಳು ಸೊರಗು ರೋಗನೇ ಆಗಲಿ ಅಂದ್ಬಿಟ್ಟು ಇಮಿಡಿಯೇಟ್ ಏನಾದರೂ ರಾಸಾಯನಿಕ ಕೀಟನಾಶಕಗಳು, ಅದು ರಾಸಾಯನಿಕ ರೋಗನಾಶಕಗಳು ಅವನ್ನ ಏನಾದರೂ ಸಾಯಿಲ್ ಡ್ರೆಂಚ್ ಮಾಡಿದ್ದೆ ಆದಲ್ಲಿ ಇವನು ಸದಾ ಸತ್ತೋಗ್ತವೆ. ಯಾಕಂದರೆ ಇವನು ಸದಾ ಜೀವಾಣುಗಳು, ಇದು ಒಂದು ಶಿಲೀಂಧ್ರ. ಆದ್ದರಿಂದ ಈ ರಾಸಾಯನಿಕಗಳನ್ನ ಇದನ್ನು ಬಳಸಿದ ನಂತರ ಅಥವಾ ಕೂಡಲೇ ಇವನ್ನ ಬಳಸಬಾರ್ದು. ಅದ್ರ ಬೆಳೆಯೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗುತ್ತೆ. ಡಾಕ್ಟರ್ ಸನತ್ ಕುಮಾರ್ ಅವರೇ, ಈಗ ಕನ್ಸಾರ್ಷಿಯಂ ಅಂತ ಹೇಳಿ ಜೀವಾಣುಗಳನ್ನು ಒಟ್ಟೊಟ್ಟಿಗೆ ಕೊಡುವಂತಹ ಸಂಪ್ರದಾಯ ಇದೆ. ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತಲೇ ಮಾಡಿದೆ. ಅದರಲ್ಲಿ ಯಾವ್ಯಾವ ಜೀವಾಣುಗಳು ಸೇರ್ಕೊಂಡಿರ್ತವೆ, ಈ ಥರ ಒಟ್ಟಿಗೆ ಬಳಸೋದ್ರಿಂದ ಏನೂ ಸಮಸ್ಯೆ ಆಗಲ್ವಾ, ಹೇಗೆ? ಈಗ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂದಾಗ ಅವರು ಒಂದಲ್ಲಿ ಜೈವಿಕ ಶಿಲೀಂಧ್ರನೂ ಸೇರಿಸಿರ್ತಾರೆ. ಅದೇ ರೀತಿ ನಮಗೆ ಈಗ ಸಲ್ಫರ್ ಡಿಗ್ರೇಡಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಆ ರೀತಿ ಅವರೇನು ಮಾಡಿರ್ತಾರೆ, ಒಂದು 2 ಜೈವಿಕ ಶಿಲೀಂಧ್ರಗಳು, 2 ಜೈವಿಕ ದಂಡಾಣುಗಳು, ಅವನ್ನೆಲ್ಲ ಮಿಶ್ರಣ ಮಾಡಿ ಒಂದು ಹಂತಕ್ಕೆ ತಂದು ಅವನ್ನೇ ಒಂದೇ ಇದರಲ್ಲಿ ನಾವು ಅಲ್ಲಿರ್ತಕ್ಕಂಥ ಶಿಲೀಂಧ್ರ ರೋಗನೂ ಹತೋಟಿ ಮಾಡ್ಬೋದು, ದಂಡಾಣ ರೋಗ ಹತೋಟಿ ಮಾಡ್ಬೋದು. ಅದೇ ರೀತಿ ಅಲ್ಲಿ ಸಿಗ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಕೂಡ ಮತ್ತು ಗಿಡಗಳಿಗೆ ಲಭ್ಯ ಆಗಲಿ ಅಂತಂದ್ಬಿಟ್ಟು ಆ ಕನ್ಸರ್ಷನ್ ಮಾಡಿರ್ತಾರೆ. ಅದರಿಂದ ಸುಮಾರು ಉಪಯೋಗ ಹೆಚ್ಚಿರ್ತದೆ ಸರ್. ಅದರಿಂದ ಅದು ಈಗ ಎಲ್ಲ ಕಡೆನೂ ಲಭ್ಯ ಇದೆ. ಅಲ್ಲಿಂದಲೇ ತರಿಸಿ ನಾವು IHR ಇಂದ ತರಿಸ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾರಾಟ ಮಾಡ್ತಾರೆ, ಕಾಲೇಜಲ್ಲಿ ಮಾಡ್ತಾರೆ, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಲ್ಲೂ ವಿಜ್ಞಾನ ಕೇಂದ್ರ ಸಿಗ್ತದೆ ಸರ್. ಅದು ಮಾಡೋದ್ರಿಂದ ನಮಗೆ ಮಣ್ಣಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಕೆಲವು ಅನ್ಅವೈಲಬಲ್ ಫಾರ್ಮ್ ಇರ್ತದೆ. ಈಗ ಬೇರಿಗೆ ಸಿಗ್ತಾ ಇರಲ್ಲ, ಅಲ್ಲಿದ್ದರೂ ಕೂಡ ಬೇರಿಗೆ ಲಭ್ಯತೆ ಇರಲ್ಲ. ಆಗ ಈ ಜೈವಿಕ ಅದನ್ನ ಕರಗಿಸಿ ಬೇರಿಗೆ ಸಿಗಂಗೆ ಮಾಡ್ತದೆ ಸರ್. ನನ್ನ ಪ್ರಶ್ನೆ ಏನು ಡಾಕ್ಟರ್ ಸನತ್ ಕುಮಾರ್ ಅವರೇ, ಈಗ ಶಿಲೀಂಧ್ರವನ್ನು ಹತೋಟಿ ಮಾಡೋದಕ್ಕೆ ಜೈವಿಕ ಶಿಲೀಂಧ್ರನಾಶಕ ಇದೆ. ಹೌದು ಸರ್. ವೈರಾಣುವನ್ನು ಹತೋಟಿ ಮಾಡೋದಕ್ಕೆ ಜೈವಿಕ ವೈರಾಣುನಾಶಕ, ಕನ್ನಡದಲ್ಲಿ ಏನಂತಿರೋದಕ್ಕೆ ದಂಡಾಣು ಅಂತಿರೋ, ದುಂಡಾಣು ಅಂತಿರೋ, ಬ್ಯಾಕ್ಟೀರಿಯಾ ದಂಡಾಣು ಅಂತೀವಿ ಅಲ್ವಾ? ಆಮೇಲೆ ಬ್ಯಾಕ್ಟೀರಿಯಾಗೆ ಬ್ಯಾಕ್ಟೀರಿಯಾ ನಾಶಕ, ಆಮೇಲೆ ನೆಮಟೋಡ್ ಬೇರು ಗಂಟು ಜಂತುಹುಳು ನಾಶಕ ಅಲ್ವೇ? ಈ 4 ರೈತರುಗಳೇ ಬೆರೆಸ್ಕೊಂಡು ಬಳಕೆ ಮಾಡ್ಬೋದೇ? ಬೆರೆಸ್ಬೋದು ಸರ್. ಹೌದು, ಬೆರೆಸ್ಬೋದು ಸರ್. ಈಗೇನು ನಾವು ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂದ್ವಲ್ಲ, ಅದರಲ್ಲಿ 4 ಇರ್ತದೆ. ಓಹೋ. ಈಗ ಸೂಡೋಮಾನಸ್ ಏನಿದೆ, ಸೂಡೋಮಾನಸ್ ಫ್ಲೋರಸೆನ್ಸ್ ಅಂತಕ್ಕಂಥ ಜೈವಿಕ ದಂಡಾಣು, ಅದು ಫಂಗಸ್ನು ಸಾಯಿಸ್ತದೆ, ಬ್ಯಾಕ್ಟೀರಿಯಾನು ಸಾಯಿಸ್ತದೆ, ನೆಮಟೋಡ್ಗಳನ್ನು ಸಾಯಿಸ್ತದೆ. ಈಗ ನಾವು ಭತ್ತದಲ್ಲಿ ಆಲ್ರೆಡಿ ಹೇಳ್ದಂಗೆ ಬೇರುಗಂಟು ಈಗ ಎಲ್ಲ ಕಡೆ ಕಂಡು ಬರ್ತಿದೆ. KR ತಾಲೂಕಲ್ಲಿ ಯಾರು ಈಗ ಭತ್ತ ಬೆಳೀತಾರಲ್ಲ ಅಲ್ಲೆಲ್ಲ ಹೆಚ್ಚಾಗಿದೆ. ಒಟ್ಲು ಮಡಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ನಾವು 1 ಸ್ಕ್ವೇರ್ ಮೀಟ್ರಿಗೆ ಅಟ್ಲೀಸ್ಟ್ ಒಂದು 100 ಗ್ರಾಮ್ನಷ್ಟು ನೀವು ಸೂಡೋಮಾನಸ್ ಪುಡಿಯನ್ನು ಹಾಕಿ ಅಂತ ಹೇಳ್ತೀವಿ. 100 ಗ್ರಾಮ್ 1 ಸ್ಕ್ವೇರ್ ಮೀಟ್ರಿಗೆ. ಆ ರೀತಿ ಹಾಕೋದ್ರಿಂದ ಜೈವಿಕ ದಂಡಾಣು ನಮಗೆ ನೆಮಟೋಡ್ಗಳನ್ನು ಹತೋಟಿ ಮಾಡ್ತದೆ. ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯದಲ್ಲಿ ಅವೆಲ್ಲ ಉಪಯೋಗ ಇರೋದಕ್ಕೆ ಅದನ್ನ ಅವ್ರು ಬಿಟ್ಟಿರೋದು ಸರ್. ಅದು ಹೇಳಿ ಮೇಡಮ್. ಅದೇ ಸರ್, ನೀವು ಹೇಳ್ತಾ ಇದ್ರೆ ನಂಜಾಣುಗೆ ಇಲ್ಲ ಸರ್. ಆ್ಯಕ್ಚುಲಿ ನಂಜಾಣುಗೆ ಅಂದರೆ ವೈರಸ್ ರೋಗಕ್ಕೆ ಯಾವುದೇ ಜೈವಿಕ ಅಂದರೆ ಇಂಡ್ಯೂಸ್ಡ್ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತಿದ್ರು ಸರ್, ನಿರೋಧಕತೆನ ಮುಂಚೆನೇ ಇದು ಮಾಡ್ಬೋದು. ಆದರೆ ವೈರಸ್ ರೋಗ ಬಂದ ಮೇಲೆ ಅವಕ್ಕೆ ನಾಶಕಗಳು ಅಂದರೆ ಜೈವಿಕ ನಾಶಕಗಳು ಅಂತ ಯಾವುದೂ ಇಲ್ಲ. ಆದರೆ ಇವುಗಳಿಂದ ನಿರೋಧಕತೆನ ಹೆಚ್ಚಿಸ್ಬೋದು. ಸ್ಟಾರ್ಟಿಂಗಿಂದನೇ ಟ್ರೀಟ್ಮೆಂಟಿಂದ ಹಿಡಿದು ಆ ಬೇರುಗಳಿಗೆ ಹಾಕೋದ್ರಿಂದ ಗಿಡಕ್ಕೆ ಒಂದು ತಡ್ಕೊಳ್ಳೋವಂಥ ಶಕ್ತಿ ಬರುತ್ತೆ. ಆವಾಗ ನಾವು ವೈರಸ್ ರೋಗಕ್ಕೆ ತಡೆದುಕೊಳ್ಳೋ ಶಕ್ತಿ ಬರುತ್ತೆ ಹೊರತು ಅದಕ್ಕೆ ಪರ್ಟಿಕ್ಯುಲರಾಗಿ ನಂಜಾಣಿಗೆ ಪರ್ಟಿಕ್ಯುಲರಾಗಿ ಯಾವುದೇ ಜೈವಿಕ ನಾಶಕ ಇಲ್ಲ. ಈಗ ಅವ್ರು ಹೇಳ್ದಂಗೆ, ಈಗ ಮೇಡಮ್ನವ್ರು ಹೇಳ್ದಂಗೆ, ನಾವು ಸುಮಾರು ಒಂದು 2 ವರ್ಷಗಳ ಹಿಂದೆಲೆ ನೋಡಿದಾಗ ಈಗ ಬೇಸಿಗೆಯಲ್ಲಿ ಟೊಮೆಟೊ ಉಳಿಯಲ್ಲ ಅಂತ, ಯಾಕಂದರೆ ಹೀಟ್ ಉಳಿಯಲ್ಲ ಅಂತಾರೆ. ಅದಕ್ಕಾಗಿ ನಾವೇನು ಮಾಡಿದ್ವಿ, ಆ ಟೊಮೆಟೊ ಸೀಡ್ಲಿಂಗ್ಸ್ ನರ್ಸರಿಯಲ್ಲೇನೆ ಸಸಿಗಳಿಗೆ ನಾವೇನು ಮಾಡಿದ್ವಿ, ಸೂಡೋಮೋನಾಸ್ ಫ್ಲೋರಸೆನ್ಸ್ 5 ಗ್ರಾಮ್ 1 ಲೀಟ್ರಿಗೆ ಸೊಲ್ಯೂಷನ್ ಮಾಡಿಸಿ ಆ ಸೀಡ್ಲಿಂಗ್ಸ್ನ ಅದ್ದುಬಿಟ್ಟು ಅದರೊಳಗೆ ಒಂದು ರಾತ್ರಿ ಇಟ್ಟು ನಾಟಿ ಮಾಡಿದ್ವಿ. ಆ ಸೂಡೋಮೋನಾಸ್ ಫ್ಲೋರಸೆನ್ಸಲ್ಲಿ ಅದ್ದಿದಂಥ ಗಿಡಗಳು ಬಿಸಿಲಿಗೆ ಸುಮಾರು 35-37 ಡಿಗ್ರಿ ಬಿಸಿಲಿಗೆ ತಟ್ಕೊಂಡು ಚೆನ್ನಾಗಿ ಇಳುವರಿ ಬಂತು. ಅಂದರೆ ಸೂಡೋಮೋನಾಸ್ ಫ್ಲೋರಸೆನ್ಸ್ ಬರೀ ರೋಗ ಒಂದೇ ಕಂಟ್ರೋಲ್ ಮಾಡೋದಲ್ಲದೆ ಈ ಹೀಟಿಗೆ ತಟ್ಕೊಳ್ಳೋಂಥ ಶಕ್ತಿನೂ ಕೊಡ್ತದೆ. ಅದನ್ನು ನಾವು ನೋಡಿದ್ವಿ. ಬರಕ್ಕೆ ತಟ್ಕೊಳ್ಳೋಂಥ ಶಕ್ತಿ ಅದಕ್ಕಿದೆ ಸರ್. ಅಂದರೆ ಬೇರೆ ಸಸಿಗಳನ್ನು ಅದರಲ್ಲಿ ಮಾಡ್ಬೋದು ಸರ್. ಟ್ರೈಕೋಡರ್ಮ ಆಗಲಿ ಸೂಡೋಮೋನಾಸ್ ಆಗಲಿ ಇವುಗಳಲ್ಲಿ ಟ್ರೇಗಳನ್ನ ಅದ್ದಿ
ಈವನ್ ಇದನ್ನು ಅಷ್ಟೇ ಸರ್, ನಾಟಿ ಮಾಡೋಕ್ಕೆ ಮುಂಚೆ ಭತ್ತನೂ ಸದಾ ಮಿಶ್ರಣನ ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡು ನಾಟಿ ಮಾಡೋಕ್ಕೆ ಮುಂಚೆ ಮತ್ತೆ ನೀವು ಬೀಜೋಪಚಾರ ಮಾಡಿದರೂ ಸದಾ ಅದರಲ್ಲಿ ಅದ್ದಿ ಒಂದೊಂಚು ನಾಟಿ ಮಾಡೋದ್ರಿಂದ ಈ ರೋಗಗಳನ್ನ, ಈ ಶೀತ ಬ್ಲೇಟ್ ಅಂತ ಇರ್ತೀವಿ, ಸೊರಗು ರೋಗಗಳು, ಅವೆಲ್ಲ ಈ ಕಾಂಡ ಕೊಳೆ ರೋಗಗಳು, ಅವನ್ನೆಲ್ಲ ಹೊಲದಲ್ಲೇ ಒಂಚೂರು ಗುಂಡಿ ಮಾಡಿಬಿಟ್ಟು ಒಂದು ಪಾಲಿಥಿನ್ ಶೀಟ್ ಹಾಕಿ ಒಂದು 100 ಲೀಟರ್ನಷ್ಟು ನೀರು ಹಾಕ್ಬಿಟ್ಟು ಒಂದು ಅರ್ಧ kg ಪುಡಿ ಹಾಕಿಬಿಟ್ರೆ ಆಯ್ತು, ಅಲ್ಲೇ ಆಗಿಬಿಡ್ತದೆ ಅವ್ರಿಗೆ. ಅದಕ್ಕಾಗಿ ಸೆಪ್ರೇಟ್ ಪ್ಲಾಸ್ಟಿಕ್ ಕ್ಯಾನ್ ತಗೊಳೋಬೇಕು, ಬಿನ್ ತಗೊಳೋಬೇಕು ಅನ್ನೋದು ಬೇಕಿಲ್ಲ. ಅಲ್ಲೇ ಒಂಚೂರು ಗುದ್ಲಿಯಲ್ಲಿ ಗುಂಡಿ ತೆಗೆದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿಬಿಟ್ರೆ ಆಯಿತು. ಹಾಕಿ ಸಸಿಗಳನ್ನ ಅದರಲ್ಲಿ ಒಂದು 10 ನಿಮಿಷ 15 ನಿಮಿಷ ಅದ್ದಿ ನಾವು ನಾಟಿಗೆ ಬಳಸೋದ್ರಿಂದ ಇವ ಬೇರೆಗಳಿಗೆ ಲೇಪನ ಆಗಿಬಿಟ್ಟು ನಾನು ಹೇಳ್ದಂಗೆ ಅದ್ರದ್ದು ಕಾರ್ಯನಿರ್ವಹಿಸ್ತಾ ಹೋಗ್ತದೆ ಸರ್. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ರಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ಜಿಲ್ಲೆ ಕೆಆರ್ ನಗರ ಪಕ್ಕದಲ್ಲಿರುವ ಕಾಳೇನಹಳ್ಳಿಯ ಕೆಜಿ ಪುಟ್ಟಸ್ವಾಮಿ ಗೌಡ ಹಾಗೂ ದೇವಿರಮ್ಮ ದಂಪತಿಗಳ ಮೂಡಲಗಿರಿ ತೋಟದಲ್ಲಿ. ನಾನು ಪುಟ್ಟಸ್ವಾಮಿ ಗೌಡ. ನಾನು ದೇವಿರಮ್ಮ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಎಲ್ಲರೂ ಬರಬೇಕಾಗಿ ವಿನಂತಿ. ಮುಖ್ಯ ಅತಿಥಿಗಳು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬೆಳವಿ ಗ್ರಾಮದ ಸಾವಯವ ಕೃಷಿಕ ಭರಮಣ್ಣ ಬಸಪ್ಪ ನಾಯಕ್. ಮೈಸೂರಿನ ಸಾಂಪ್ರದಾಯಿಕ ಬೆಳೆಗಳ ಪ್ರದರ್ಶನ, ತೋಟಗಾರಿಕಾ ಬೆಳೆಗಳ ಕಸಿ ಸಸಿಗಳ ಮಾರಾಟ, ಅಡಿಕೆ ತೆಂಗಿನ ಬೇಸಾಯದ ಸಮಗ್ರ ಮಾಹಿತಿ ಕಾರ್ಯಕ್ರಮದ ವಿಶೇಷ. ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ಅಕ್ಟೋಬರ್ 6ರಂದು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಕೆಆರ್ ನಗರ ಪಕ್ಕದ ಕಾಳೇನಹಳ್ಳಿಯ ಮೂಡಲಗಿರಿ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಬಹಳ ಸಂತೋಷ ಡಾಕ್ಟರ್ ಸನತ್ ಕುಮಾರ್ ಅವರೇ ಹಾಗೂ ಪುಷ್ಪ ಅವರೇ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಸನತ್ ಕುಮಾರ್? ನನ್ನ ಮೊಬೈಲ್ ಸಂಖ್ಯೆ 9449113311. ಇನ್ನೊಮ್ಮೆ ಹೇಳ್ತೀರಾ? 9449113311. ಇನ್ನೂ ಒಂದು ಸರಿ ಹೇಳ್ಬಿಡಿ. 9449113311. ತಮ್ಮದು ಡಾಕ್ಟರ್ ಪುಷ್ಪ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9980366789. ಮತ್ತೊಮ್ಮೆ ಹೇಳ್ತೀನಿ, 9980366789. ಇನ್ನೂ ಒಂದು ಸರಿ ಹೇಳ್ಬಿಡಿ. 9980366789. ಒಳ್ಳೆಯದು ಡಾಕ್ಟರ್ ಪುಷ್ಪ ಅವರೇ ಹಾಗೂ ಡಾಕ್ಟರ್ ಸನತ್ ಕುಮಾರ್ ಅವರೇ. ಜೈವಿಕ ಪೀಡನಾಶಕಗಳ ಬಳಕೆ, ಅದರ ಲಭ್ಯತೆ, ಇದರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜೈವಿಕ ಶಿಲೀಂಧ್ರನಾಶಕ ಮತ್ತು ಜಂತುನಾಶಕಗಳ ಬಳಕೆ ಹಾಗೂ ಲಭ್ಯತೆಯನ್ನು ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ BV ಸನತ್ ಕುಮಾರ್ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ RN ಪುಷ್ಪ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಕರ ಯಶೋಗಾಥೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಹುಣಸೂರು ಉಪವಿಭಾಗದ ಉಪಕೃಷಿ ನಿರ್ದೇಶಕರಾದ ಡಾಕ್ಟರ್ K ರಾಜು ಮತ್ತು ಟಿ ನರಸೀಪುರ ತಾಲೂಕು ರಂಗಸಮುದ್ರ ಗ್ರಾಮದ ಸಾವಯವ ಕೃಷಿಕ P ರಮೇಶ್. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿ ಇದೆ, ಮಣ್ಣಿಗೂ ಮನುಜಗೂ ಆರೋಗ್ಯ.
ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು ಬೆಳೆಯೋ. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದ ಇದುವೇ ಕೃಷಿ ಸಂಪದ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದ ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ ಇದುವೇ ಕೃಷಿ ಸಂಪದ.